ಸ್ನೇಹಿತರೆ, ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ದಾಸರಳ್ಳಿ ನಮ್ಮ ಶಾಸಕರಾದ ಎಸ್ ಮುನ್ರಾಜಣ್ಣವರ ನೇತೃತ್ವದಲ್ಲಿ ಸ್ವದೇಶಿ ಮೇಳ ಸ್ಟಾರ್ಟ್ ಆಗಿದೆ. 7ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಇದು 11ನೇ ತಾರೀಕು ತನಕ ಇರುತ್ತೆ. ನಮ್ಮ MLA ಗ್ರೌಂಡ್ ಅಲ್ಲಿ ಇರ್ತಕ್ಕಂಥ ಪ್ರತಿ ವರ್ಷನೂ ಅವರು ನಮ್ಮ ಈ ಕ್ಷೇತ್ರದ ಜನರಿಗೆ ಸ್ವದೇಶಿ ಮೇಳ ಅಂತ ಹೇಳ್ಬಿಟ್ಟು ಇದೇ ಟೈಮಲ್ಲೇ ಮಾಡ್ತಾರೆ. ಈಗ ಇದು ಸ್ಟಾರ್ಟ್ ಆಗಿದೆ 7ನೇ ತಾರೀಕಿಂದ. ಹೇಗೆಲ್ಲ ಇದೆ ಅಂತ ಹೇಳ್ಬಿಟ್ಟು ಒಳಗಡೆ ನೋಡೋಣ. ಯಾಕೆಂದ್ರೆ ಹೋದ ವರ್ಷನೂ ನಾನು ಬಂದಿದ್ದೆ. ಈ ವರ್ಷ ಏನೇನಿದೆ ಅಂತ ಹೇಳ್ಬಿಟ್ಟು ಸ್ವದೇಶಿ ಮೇಳದಲ್ಲಿ ನೋಡೋಣ. ನೋಡಿ ಸ್ನೇಹಿತರೆ, ನೋಡಿ ಸ್ವದೇಶಿ ಮೇಳ ಮೇನ್ ಎಂಟ್ರೆನ್ಸ್ 7ನೇ ತಾರೀಕಿಂದ 11ನೇ ತಾರೀಕು ತನಕ ಸ್ಟಾರ್ಟ್ ಆಗಿದೆ. ಇವತ್ತು ಕೊನೆ ದಿನ. ಇವತ್ತು ಭಾನುವಾರದಿಂದ ಇವತ್ತು ಡೇ ಟೈಮಲ್ಲೇ ನೋಡಿ ಜನ ಹಂಗೆ ಇನ್ನ ಸಂಜೆ ತನಕ ಅಂದ್ರೆ ಕಾಲಿಡಕ್ಕಾಗಲ್ಲ. ಒಳಗಡೆ ನೋಡೋಣ ಏನೇನಿದೆ ಅಂತ ಹೇಳ್ಬಿಟ್ಟು ತೋರ್ಸ್ತಾ ಹೋಗ್ತೀನಿ. ತುಂಬಾ ಅದ್ಭುತವಾಗಿರುತ್ತೆ ಸ್ವದೇಶಿ ಮೇಳ. ಇದು ನಮ್ಮ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ನಮ್ಮ ಶಾಸಕರಾಗಿರ್ತಕ್ಕಂಥ ಎಸ್ ಮುನ್ರಾಜಣ್ಣವರು ಇದು ಸಾರ್ವಜನಿಕೋಸ್ಕರ ಪ್ರತಿ ವರ್ಷನೂ ಈ ರೀತಿ ಮಾಡ್ತಾರೆ. ನೋಡಿ ಎಂಟ್ರೆನ್ಸು ಇಲ್ಲಿಂದ ಸ್ಟಾರ್ಟ್ ಆದರೆ ನಾವು ಎಂಟ್ರಿ ಒಳಗಡೆ ಹೋಗ್ತಿದ್ದಂಗೆ ನಮಗೆ ಎಲೆಕ್ಟ್ರಿಕಲ್ ಆಟೋ ಇದೆ. ಯಾಕೆಂದ್ರೆ ನೋಡಿ ಇದು ವಯಸ್ಸಾದವರಿಗೆ ಒಳಗಡೆ ಕರ್ಕೊಂಡು ಹೋಗ್ಲಿಕ್ಕೆ. ನಾವು ಸ್ವದೇಶಿ ಮೇಳ ನೋಡ್ಬೇಕು ಅಂತಂದ್ರೆ ಹೇಗೆ ಆಟೋದಲ್ಲಿ ಇರ್ತಕ್ಕಂಥ ನಮ್ಮ ಬ್ರದರ್ ಒಬ್ಬಿದ್ರೆ ಕೇಳೋಣ. ಏನ್ ನಿಮ್ಮ ಹೆಸರು? ರಂಗಯ್ಯ ಅಂತ. ಹೌದಾ? ಇದು ಆಟೋ ಎಂಟ್ರೆನ್ಸ್ ಅಲ್ಲಿ ಏನಕ್ಕೆ ಇಟ್ಟಿದ್ದು ಎಲೆಕ್ಟ್ರಿಕಲ್ ಆಟೋ? ವಯಸ್ಸಾದವರಿಗೆ, ಅಂಗವಿಕಲರಿಗೆ ಎಲ್ಲ ಇದು ಉಚಿತವಾಗಿ ಸೇವೆ ಮಾಡಲಾಗುತ್ತೆ. ಹೌದಾ? ಇದೆಲ್ಲ ಮಾಡಿಕೊಡ್ತಿರ್ತಕ್ಕಂಥದ್ದು ನಮ್ಮ ಕ್ಷೇತ್ರದ MLA ಮುನ್ರಾಜಣ್ಣನವರ ಶಾಸಕರ ನೇತೃತ್ವದಲ್ಲಿ ನಡೆದಿರೋದಲ್ವಾ? ಸ್ವದೇಶಿ ಮೇಳ ಸ್ವದೇಶಿ ಮೇಳೆಯಿಂದ. ನಿಮ್ಮ ಹೆಸರು? ರಂಗಯ್ಯ ಅಂತ. ರಂಗಯ್ಯ BM. ಓಕೆ ಓಕೆ, ಥ್ಯಾಂಕ್ ಯು. ನೋಡ್ರಿ, ಸ್ವದೇಶಿ ಮೇಳದಲ್ಲಿ ನೀವು ಏನೆಲ್ಲ ನೋಡ್ಬೋದು. ಸಸಿಗಳಿದೆ, ಗಿಡಗಳಿದೆ, ಬಹಳ ಅದ್ಭುತ ಮಾಡ್ತಾರೆ ಸ್ವದೇಶಿ ಮೇಳ. ನೋಡಿ ಇಲ್ಲಿಂದ ಸ್ಟಾರ್ಟ್ ಆದ್ರೆ ಇಲ್ಲಿಂದ ಒಂದೊಂದೇ ಬರುತ್ತೆ ನಿಮಗೆ. ದೇಸಿ ತಳ ಹಸುಗಳು ನೋಡ್ಬೋದು. ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲಿ ಹಸುಗಳು ಇಟ್ಟಿದ್ದಾರೆ. ನೋಡೋಣ. ನೋಡಿ ಹಸುಗಳು ಚೆನ್ನಾಗಿದೆ ನೋಡಿ. ಅಣ್ಣ ನಮಸ್ಕಾರ. ಇದು ಹಸುಗಳು ಯಾವ ತಳಿ ಇದು? ಸರ್ ಇದು ಗಿರ್ ತಳಿ, ಗುಜರಾತ್ ತಳಿ. ನಮ್ಮ ತಳಿ. ಪ್ರತಿ ವರ್ಷ ನೀವು ಬರ್ತೀರಾ ಸ್ವದೇಶಿ ಮೇಳಕ್ಕೆ? ಪ್ರತಿ ವರ್ಷನೂ ಬರ್ತೀವಿ ಸರ್ ನಾವು. ಕೊನೆ ದಿನ? ಕೊನೆ ದಿನ ಸರ್, ಕೊನೆ ದಿನ. ತುಂಬಾ ಜನ ಅಟ್ರಾಕ್ಷನ್ ಇದಾರೆ. ಹಳ್ಳಿಯ ಸೊಗಡು ಇಲ್ಲಿ ನೋಡ್ಬೋದು. ಹಳ್ಳಿಯಲ್ಲಿ ಇವತ್ತು ದರ ಕಾಂಕ್ರೀಟ್ ಮಾಯ ಆಗೋಗ್ಬಿಟ್ಟು ನಮ್ಮ ದೇಶ ಹಸುಗಳು ಮಾಯ ಆಗ್ಬಿಟ್ಟವೆ. ಅದಕ್ಕೆ ಇವನ್ನ ಉಳಿಸ್ಬೇಕು, ಬೆಳೆಸ್ಬೇಕು ಅಂತ ಜನರಲ್ಲಿ ನಾವು ಮನವಿ ಮಾಡ್ಕೊಂತ ಇದ್ವಿ. ವಿಶೇಷವಾಗಿ ಮಕ್ಕಳು ನೋಡೋದಿಕ್ಕೆ ಬಹಳ ಮುಗಿ ಬೀಳ್ತಾವ್ರ ಸರ್, ಉಳ್ಕೊಡ್ತಾವ್ರೆ, ನಮಸ್ಕಾರ ಹಾಕೊಂಡು ಹೋಗ್ತಾವ್ರೆ. ಇಷ್ಟು ಚೆನ್ನಾಗಿದೆ ಸರ್. ನಾವು ಘಾಟಿ ಸುಬ್ರಹ್ಮಣ್ಯ ಶಾಲೆಯಿಂದ ಬಂದಿದ್ವಿ ಸರ್. ತುಂಬಾ ರೆಸ್ಪಾನ್ಸಿಬಲ್ ಸಿಗ್ತೈತೆ. ಇವನ್ನ ಉಳಿಸ್ಬೇಕು. ದೇಶ ಉಳಿಬೇಕಾದ್ರೆ ಮುಂದೊಂದಿನ ಹಸುಗಳು ಇರ್ಲೇಬೇಕು. ಹಸು ನಮ್ಮ ಪರಂಪರೆ, ಸಂಸ್ಕೃತಿ ಅಲ್ಲ ಸರ್. ಸಾಕ್ಷಾತ್ 36 ಕೋಟಿ ದೇವತೆಗಳಿರೋ ಗೋಮಾತೆಯನ್ನ, ಕಾಮಧೇನನ್ನು ಉಳಿಸ್ಬೇಕು. ಅವಕ್ಕೆ ಸಾಕ್ಷಾತ್ ನಮಸ್ಕಾರ ತಗೋಬೇಕು. ಅವು ಒಂದು ಆಶೀರ್ವಾದ ಮಾಡಿದ್ರೆ ಎಲ್ಲಾ ದೇವರ ಆಶೀರ್ವಾದ ನಮ್ಗೆ ಸಿಕ್ತಂಗೆ ಸರ್. ಇನ್ನೊಂದು ನಮ್ ಸ್ಟಾಲ್ ಇದೆ, 8ನೇ ನಂಬರು. ತುಪ್ಪ, ಭರಣಿ, ದೀಪ, ಧೂಪಗಳು ಎಲ್ಲ ಸಿಗ್ತಾವ. ಪೈಂಡ್ರಿ ಲಿಪ್ ಆಯಿಲ್, ತುಪ್ಪ ಐತೆ, ತಗೊಂಡ್ ಹೋಗ್ಬೋದು ಜನ. ನಮಸ್ಕಾರ ಸರ್. ನೋಡಿ ಸ್ವದೇಶಿ ಮೇಳದಲ್ಲಿ ಇದು ಮಣ್ಣಿನ ದೀಪನಾ? ಮಣ್ಣಿನ ದೀಪ ನೀವೇ ಮ್ಯಾನುಫ್ಯಾಕ್ಚರ್ ಮಾಡೋದ? ನೋಡಿ ಇಲ್ಲೇ ಇದೆ ಭಕ್ತ ಕುಂಬಾರ. ಯಾವ್ದೇ ಕೆಮಿಕಲ್ ಇಲ್ಲ? ಯಾವ್ದು ಕೆಮಿಕಲ್. ಓಕೆ. ಯಾವ ಊರು ನಿಮ್ದು? ನಮ್ದು ಮಾಗಡಿ ಹತ್ರ. ಸ್ವಂತ ಈಗ ಅಲ್ಲಿ ತಿರುಗ್ತಾ ಇದೆಯಲ್ಲ ಮಣ್ಣಿಂದು. ಹೌದು. ಸೊ ಅದೇ ರೀತಿಯಲ್ಲಿ ಇವನ್ನೆಲ್ಲ ತಯಾರು ಮಾಡೋದಾ? ಹೌದು. ಇದನ್ನೆಲ್ಲ ಅದೇ ರೀತಿ ತಯಾರು ಮಾಡಿ ಇದನ್ನೆಲ್ಲ ಆಮೇಲೆ ತಯಾರು ಮಾಡಾದ್ಮೇಲೆ 1 ದಿನ 2 ದಿನ ಬಿಟ್ಟು ತಿರ್ಗಿ ಅದನ್ನು ನಾವು ಬೇಯಿಸ್ತೀರಾ? ಬೇಯಿಸಿ ಆದ್ಮೇಲೆ ನಾವು ಈಗ ಬರ್ತಾ ಕುಂಬಾರರು ಇದನ್ನ ಕುಂಬಾರ ಮಾಡ್ತಾ ಇದ್ರು ಮೊದ್ಲೆಲ್ಲ. ಹೌದು. ನಾವು ಕುಂಬಾರ್ ಸೆಟ್ರಿ. ನೀವು ಕುಂಬಾರ್ ಸೆಟ್ರೇನಾ? ಹೌದು. ಕುಂಬಾರ್ ಮಾಡ್ತಿರಲ್ಲ, ಕಡಿಮೆ ಆಗ್ತಾ ಬರ್ತಾ ಇದೆಲ್ಲ. ಕಮ್ಮಿ ಆಗ್ತದೆ. ಇದ್ರಲ್ಲಿ ಏನಾಗಿದೆ ಅಂದ್ರೆ ಈಗಿನ ಇದ್ರಲ್ಲಿ ಈ ಕೆಲವೆಲ್ಲ ಕೆಮಿಕಲ್ ಹಾಕಿ ಮಾಡ್ತಾರ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದು ಸತ್ಯನ ಸುಳ್ಳೋ ಗೊತ್ತಿಲ್ಲ. ಅದಕ್ಕೆ ಒಂದ್ ಮಾತು, ಯಾವ್ದೇ ರೀತಿ ಕೆಮಿಕಲ್ ಇಲ್ಲ. ಹತ್ರ ಮಣ್ಣು ಕೂಡ ಇದೆ. ಓಕೆ. ಮಿಕ್ಸ್ ಮಾಡಿರೋ ಮಣ್ಣು ಕೂಡ ಇದೆ. ಮಣ್ಣಿಗೆ ಯಾವ್ದೇ ಕೆಮಿಕಲ್ ಹಾಕಿ ಅದನ್ನ ರೂಪ ಕೊಡಕ್ಕಾಗಲ್ಲ. ಓಕೆ, ಗೊತ್ತಾಯ್ತಾ? ಚೆನ್ನಾಗಿದೆ ಸ್ವದೇಶಿ ಮೇಳ ನಮ್ಮ MLA ಗ್ರೌಂಡ್. ಹೌದು. ಇಲ್ಲಿ ಪ್ರತಿ ವರ್ಷ ಬರ್ತೀರಾ? ಈ ವರ್ಷ ಫಸ್ಟ್ ನಾವು ಇದೇ ಏರಿಯಾದವ್ರೆ, ಅದಕ್ಕೆ. ಹೌದು. ನಾವು ಈ ತುಮಕೂರಲ್ಲಿ, ಚಿತ್ರದುರ್ಗದಲ್ಲಿ, ಸೊ ಎಲ್ಲಿ ನಮ್ಮ ಸ್ವದೇಶಿ ನಡೆಯುತ್ತೋ ಅಲ್ಲೆಲ್ಲ ನಮ್ಮನ್ನ ಕರ್ಸ್ಕೊಂತಾರೆ. ಅವರೇ ಕರೆದಿ ನಿಮ್ಮ ಕುಂಬಾರಗಿರಿ ಇರ್ಲಿ ಅಂತ ಹೇಳಿ. ಓಕೆ, ನಮ್ಮೂರಲ್ಲೇ ಕುಂಬಾರ ಇದಾರೆ, ಅವ್ರಿಗೆ ಇದು ತಲುಪಲಿ ಮೀಡಿಯಾ. ಥ್ಯಾಂಕ್ ಯು. ಸ್ನೇಹಿತರೆ ನೋಡಿದ್ರಲ್ಲ,
ಸ್ವದೇಶಿ ಮೇಳ ನಮ್ಮ ಏರಿಯಾದಲ್ಲಿ ನಡೀತಾ ಇರೋದು. ಇಲ್ಲೇನೋ ಇದೆ ರೀ, ತೋರ್ಸೋಣ. ಏನಂತ ಗೊತ್ತಿಲ್ಲ. ಒಂದ್ ಸೆಕೆಂಡ್. ಏನ್ ನಿಮ್ಮ ಹೆಸರು? ಹೌದಾ? ಇದು ಹಸು ಸಗಣಿಯಲ್ಲಿ ಈ ರೀತಿಯಲ್ಲಿ ಮಾಡ್ತಾರಾ? ಎಲ್ಲ ಹಸು ಸಗಣಿನಲ್ಲಿ. ಹೌದಾ? ಏನೇನಿದು ಇದೆಲ್ಲ? ಇದೆಲ್ಲ ತೋರಣಗಳು ಬಾಗಿಲಿಗೆ. ಬಾಗ್ಲಿ. ಹಸುವಿಂದ ಮಾಡಿದ್ರೆ ತುಂಬಾ ಶ್ರೇಷ್ಠ ಅಂತ ಇದು ಹೇಳ್ಬಿಟ್ಟು ಆಂಟಿ ರೇಡಿಯೇಷನ್ ಚಿಪ್, ಮೊಬೈಲ್ಗೆ ರೇಡಿಯೇಷನ್ಸ್ ಕಂಟ್ರೋಲ್ ಮಾಡ್ಲಿಕ್ಕೆ. ಇದಾ? ಇದು ಆಂಟಿ ರೇಡಿಯೇಷನ್ ಚಿಪ್. ಓಕೆ. ಈ ಹಸು ಸಗಣಿಯಿಂದ ಈ ರೀತಿ ಮಾಡಿದ್ ಇದೆಲ್ಲ ಕಂಪ್ಲೀಟ್? ಎಲ್ಲ ಕಂಪ್ಲೀಟ್ಲಿ ಫುಲ್ ನೋಡ್ರಿ ಹಸು ಎಷ್ಟು. ಸಗಣಿಯಲ್ಲಿ. ಅದು ಕೊಡಿ ನೋಡೋಣ. ಅದು ವಾವ್. ನೀವೇ ಓನ್ ಆಗಿ ಪ್ರಾಡಕ್ಟ್ ಇದೆಲ್ಲ ಮಾಡೋದಾ? ಹಾ. ಗೊತ್ತಾಗದ್ ಬಿಡಿ. ಎಲ್ಲಿಂದ ಬಂದಿರೋದು ನೀವು? ನಾವ್ ಇಲ್ಲೇ ಇರೋದು. ಹೌದಾ? ಇಲ್ಲೇ ಯಾವ ಏರಿಯಾದಲ್ಲಿ? ನಾವ್ ಇಲ್ಲೇ ಅಬ್ಬಿಗೆರೆ. ಅಬ್ಬಿಗೆರೆಯಲ್ಲಿ. ಓಕೆ. ನಮ್ಮ ಏರಿಯಾ ಹುಡುಗ ನೋಡ್ರಿ ಯಾವ ರೀತಿಯಾಗಿ. ಯಾವಾಗ ನಿಮ್ದು ಕಾಂಟ್ಯಾಕ್ಟ್ ತಗೊಂಡ್ರೆ ಸಿಗುತ್ತಲ್ವಾ? ಓಕೆ ಓಕೆ. ಇದು ನಿಮ್ಮ ಕಾಂಟ್ಯಾಕ್ಟು. ಓಕೆ. ನೋಡ್ರಿ ಸ್ವದೇಶಿ ಮೇಳದಲ್ಲಿ ಹೇಗೆಲ್ಲ ಇದೆ. ಫೋಟೋಶೂಟು ಎಲ್ಲ ಮಕ್ಕಳಿಗೆ ಅದೊಂದು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಯಾವುದು ಸ್ಟಾಲ್ ಇದೆ. ಗಾಣ ಕಾರ್ಪೊರೇಟ್ನಿಂದ ಗ್ರಾಮೀಣ ಉದ್ಯೋಗ ಕಡೆಗೆ, ಅಂದ್ರೆ ಗಾಣದ ಎಣ್ಣೆ. ಗಾಣದ ಎಣ್ಣೆ ಯಾವ ರೀತಿ ತಯಾರು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ದೇಸಿ, ನ್ಯಾಚುರಲ್ ದೇಸಿ ಇದೆ ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಗಾಣದ ಎಣ್ಣೆ ತಯಾರು ಮಾಡ್ತಿದ್ದಾರೆ. ಇದು ಏನ್ ಹಾಕಿದ್ರು? ಕಡಲೆ ಬೀಜನಾ? ಓಕೆ. ಕೇಳೋಣ ಅವ್ರಿಗೆ ಎಷ್ಟು ಅವರ್ ಬೇಕು ಎಣ್ಣೆ ಬರಕ್ಕೆ, ಎಷ್ಟೊತ್ತು ನೋಡಿ. ನಮ್ಮ ಸ್ವದೇಶಿ ಮೇಳದಲ್ಲಿ ಇದು. ಓಕೆ. ಒಂದು ಹಸು ಬೇಕೇ ಬೇಕಲ್ಲ? ನಿಮ್ದು ಎಣ್ಣೆ ಓನಾಗಿ ಇದೆಯಾ? ಮಾತಾಡ್ತೀರಾ? ನಿಮ್ದು ಗಾಣದ ಎಣ್ಣೆ ನಿಮ್ದನಾ? ಓಕೆ. ನಮಸ್ಕಾರ. ಎಲ್ಲಿ ನಿಮ್ ಗಾಣದ ಎಣ್ಣೆ ಎಲ್ಲಿ ಸಿಗುತ್ತೆ? ಸರ್, ನಾವು ಗಾಣ ಇರೋದು ಬಂದು KR ನಗರ, ಮೈಸೂರು ಮತ್ತೆ ಮಾಗಡಿ. ಓಕೆ. ಎರಡ್ ಕಡೆನೂ ನಮ್ದು. ಪ್ರತಿ ವರ್ಷ ಬರ್ತೀರಾ ನಮ್ಮ ಸ್ವದೇಶಿ ಮೇಳಕ್ಕೆ? ಇಲ್ಲಿ ಇಲ್ಲ, ಇದು ಮೊದಲನೇ ವರ್ಷ ನಾವ್ ಆಗ್ತಾ ಇರೋದು. ಜಯನಗರದಲ್ಲಿ ಹಾಕಿದ್ವಿ ಈಗ ಒಂದ್ 2 ವರ್ಷದ ಹಿಂದೆ. 1 ಲೀಟರ್ ಎಷ್ಟು ಬೀಳುತ್ತೆ ಕಾಸ್ಟ್? ಸರ್, ಕಡಲೆಕಾಯಿ ಎಣ್ಣೆ ಬಂದು 450 ಬೀಳುತ್ತೆ ಬಾಟಲ್. 450. ನಾವೆಲ್ಲ ಬರೀ ಗಾಜಿನ ಬಾಟ್ಲು ಅಥವಾ ಸ್ಟೀಲ್ ಕಂಟೈನರ್ ಅಲ್ಲೇ ಫಿಲ್ ಮಾಡೋದು. ಯಾವ್ದೇ ತರ ಪ್ಲಾಸ್ಟಿಕ್ ಯೂಸ್ ಮಾಡೋದಿಲ್ಲ. ಅದ್ ಬಿಟ್ರೆ ಯಾವ್ದೇ ತರ ಎಲೆಕ್ಟ್ರಿಸಿಟಿ ಕೂಡ ಯೂಸ್ ಇಲ್ಲ. ಸ್ಟಾರ್ಟಿಂಗ್ ಇಂದ ಇಂಡೋರ್ಗೂ ಯಾವ್ದೇ ತರ ಪ್ಲಾಸ್ಟಿಕ್ ಟಚ್ ಆಗೋದಿಲ್ಲ. ಎಲೆಕ್ಟ್ರಿಸಿಟಿ ಕೂಡ ಇಲ್ಲ. ನಮ್ದೇ ಆದ ಓನ್ ವೆಬ್ ಪೇಜ್ ಇದೆ. ನೀವು ಆನ್ಲೈನ್ ಆರ್ಡರ್ ಮಾಡಬಹುದು. ಬೆಂಗಳೂರು, ಮೈಸೂರಲ್ಲೆಲ್ಲ ಫ್ರೀ ಹೋಮ್ ಡೆಲಿವರಿ ಸರ್ವಿಸ್ ಇದೆ. ನೀವು ಆನ್ಲೈನ್ ಆರ್ಡರ್ ಮಾಡಿದ್ರೆ ಮನೆಗೆ ಡೆಲಿವರಿ ಸಿಗುತ್ತೆ. ಯಾವ್ದೇ ತರ ಮಧ್ಯವರ್ತಿಗಳಿಲ್ಲ ನಮ್ಮ ಇದ್ರಲ್ಲಿ. ನಿಮ್ಮ ಹೆಸರು? ಗುರುಪ್ರಸಾದ್ ಅಂತ ಹೇಳಿ. ಇದೇ ರೀತಿ ಇರುತ್ತಾ ಅಲ್ಲಿ ನೀವು? ಹೌದು ಸರ್, ನಮ್ದು ಇಲ್ಲಿ ಬೆಂಗಳೂರಿಗೆ ಹತ್ರ ಮಾಗಡಿ ಬರುತ್ತೆ. ಮಾಗಡಿ ತೋಟ ಇದೆ ನಮ್ದು, 2ನೇ ಘಟಕ ಅದು. ನೀವ್ ಎನಿ ಟೈಮ್ ನಮ್ದು ಓಪನ್. ನಾವ್ ಹೇಳ್ಬಿಟ್ಟು ಬರ್ಬೇಕು ಅಂತೇನಿಲ್ಲ, ಯಾವಾಗ ಬೇಕಾದ್ರೂ ವಿಸಿಟ್ ಮಾಡ್ಬೋದು ನಮ್ಗ ಪ್ಲಾಂಟ್ ಗೆ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು ಏನಂದ್ರೆ? ಗುರುಪ್ರಸಾದ್ ಅಂತ. ಗುರುಪ್ರಸಾದ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ನೋಡ್ರಿ, ಸ್ವದೇಶಿ ಮೇಳ ಅಂದ್ರೆ ಇಂಡೋರ್ ಮಾಡಿದ್ದಾರೆ ಫುಲ್ಲು. ನಿಮಗೆ ಇಲ್ಲಿ ಹಳ್ಳಿ ಮನೆ ಸೊಗಡು ನೋಡ್ಬೋದು ಸ್ವದೇಶಿ ಮೇಳ ಎಂಟ್ರೆನ್ಸ್ ಅಲ್ಲಿ ಬಂದ್ರೆ. ನಮ್ಮ ಮಕ್ಕಳಿಗೆಲ್ಲ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಪಾಪ ಹಳ್ಳಿಗೆ ಒಳಗಡೆ ಹೋಗಿ ನೋಡೇ ಬಿಡೋಣ ಇರಿ ಹೇಗಿದೆ ಅಂತ ಹೇಳ್ಬಿಟ್ಟು ಆರ್ಟಿಫಿಷಿಯಲ್ ಹಳ್ಳಿ ಮನೆ ಮಾಡಿದ್ದಾರೆ. ಹುಡುಗರೆಲ್ಲ ಖುಷಿ ಫುಲ್ಲು. ಫೋಟೋಶೂಟು. ಯಾಕಂದ್ರೆ ಇದು ಹಳ್ಳಿಯಲ್ಲಿ ಸಿಗ್ತಾ ಇತ್ತು ಮೊದಲೆಲ್ಲ. ಇವಾಗ ಹಳ್ಳಿಯಲ್ಲೆಲ್ಲ ತೆಗೆದ್ಬಿಟ್ಟು ಚಪ್ಪರದ ಮನೆ, ಈಗೆಲ್ಲ ಹುಲ್ಲಿನ ಮನೆ ಕಾಣಿಸಲ್ಲ ನೋಡಿ. ಆರ್ಟಿಫಿಷಿಯಲ್ ಆಗಿ ಮಾಡಿದ್ದಾರೆ ಒಳಗಡೆ. ಅಂದ್ರೆ ಸೇಮ್ ಹಳ್ಳಿಯಲ್ಲಿ ಹೆಂಗಿರುತ್ತೋ ಮನೆಗಳು ಆ ರೀತಿ ಮಾಡಿದ್ದಾರೆ. ಇದು ಇಲ್ಲಿ ಸಿಟಿಯಲ್ಲಿ ಇರೋರಿಗೆ ಖುಷಿ, ಒಂಥರ ಏನೋ ಒಂಥರ ನೋಡ್ಲಿಕ್ಕೆ. ಯಾಕಂದ್ರೆ ಈ ಹೋದ ಅಲ್ಲೇ ಹುಲ್ಲಿನ ಮನೆ ಇಲ್ವೇ ಇಲ್ಲ, ಎಲ್ಲ ನಾಪತ್ತೆ ಆಗಿ ಹೋಗ್ಬಿಟ್ಟಿದೆ ನೋಡಿ. ಸ್ವದೇಶಿ ಮೇಳ ಒಳಗಡೆಯಿಂದ ಸ್ಟಾರ್ಟ್ ಆದ್ರೆ ನಿಮಗೆ ಏನೆಲ್ಲ ಸಿಗುತ್ತಂತಂದ್ರೆ ಇಲ್ಲಿಂದ ನೋಡ್ಕೊಂಡು ಹೋಗ್ಬೋದು. ಈಗ ಡೇ ಟೈಮಲ್ಲಿ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ ಸ್ವದೇಶಿ ಜಾಗರಣ ಮಂಚ್ ಕರ್ನಾಟಕ ಸ್ವದೇಶಿ ರಾಷ್ಟ್ರ ರಕ್ಷ ಅಂದ್ರೆ ಒಂದು ಇದು ಮಾಡಿದ್ದಾರೆ ಕಾರ್ಯಾಲಯ. ನೋಡ್ರಿ, ಸೀರೆಗಳ ಹೆಣ್ಮಕ್ಳಿಗೆ ಸ್ವದೇಶಿ ಮೇಳದಲ್ಲಿ ಏನ್ ಕಾಸ್ಟ್ ಇದೆ ಕೇಳಲ್ಲ. ಏನ್ ಕಾಸ್ಟ್ ಇದೆ ಸೀರೆ ಎಲ್ಲ? ಹೌದಾ, ಹೇಳಿ. ಯಾರು ಹೇಳಿ, ಎಷ್ಟು ಕಾಸ್ಟ್ ಎಷ್ಟು ಒಂಚೂರು ಹೇಳಿ ಮೇಡಮ್. ಏನ್ ರೇಟ್ ಇದೆ ಸ್ಯಾರೀಸ್ ಎಲ್ಲ? 500 ಇಂದನೂ ಇದೆ ನೋಡಿ ಸರ್. ಏನ್ 500 ಎಷ್ಟು ತನಕ ಇದೆ? 400 ಇದೆ, 1000 ಒಳಗಡೆನೆ ಸಿಗುತ್ತೆ ಎಲ್ಲ ಎಲ್ಲ ಸರ್. ಎಷ್ಟು 1000 ಸ್ವದೇಶಿ ಮೇಳದಲ್ಲಿ ಮಾತ್ರ ಆಫರ್? ಆತರ ಅಂತ ಇಲ್ಲ ಸರ್, ಅಂಗಡಿ ಶಾಪ್ ಅಲ್ಲೂ ಹಂಗೆ ಸಿಗುತ್ತೆ ಸರ್ ನಿಮ್ಗೆ. ರೂಪ್ ಸಂಗಮ್ ಅಂತ ಶಾಪ್. ಎಲ್ಲಿ? ರೂಪ್ ಸಂಗಮ್ ಡಿಮಾರ್ಟ್ ಎದುರುಗಡೆ ಇರೋದು ಸರ್. ಹೌದಾ, ಇದೇ ಏರಿಯಾದಲ್ಲಿ? ಹಾ ಸರ್. ಓಕೆ. 500 ಸ್ಯಾರಿ, 400 ಆ ರೀತಿಯಾಗಿ ನೋಡಿ. ಇದು ಸ್ವದೇಶಿ ಮೇಳದಲ್ಲಿ ಸ್ಯಾರಿಗಳು ಕೂಡ ನೋಡ್ರಿ. ಸ್ವದೇಶಿ ಮೇಳದಲ್ಲಿ ಎಲ್ಲ ಬರೀ ಚಾಕ್ಲೇಟ್ಸ್ ಅಲ್ಲ? ಓಕೆ. ನಿಮ್ದು ಶಾಪ್ ಇರೋದಲ್ಲಿ? ಎಲ್ಲಿ ಶಾಪ್ ಇರೋದು ನಿಮ್ದು? ಓಕೆ. ಶರ್ಟ್ಗಳಿದೆ, ಒಳ್ಳೊಳ್ಳೆ ಶರ್ಟ್ಸ್. ಇಲ್ಲಿ
ಎಲ್ಲ ಉಪ್ಪಿನಕಾಯಿ ಅನ್ಸುತ್ತೆ. ಉಪ್ಪಿನಕಾಯಿರಾ? ಎಲ್ಲ ಉಪ್ಪಿನಕಾಯಿ ಇದೆ ನೋಡಿ. ನೀವೇ ಓನ್ ಪ್ರಾಡಕ್ಟಾ ಏನು? ಅಲ್ಲಿ ಯಾವೂರು? ಹೌದಾ, ಧರ್ಮಸ್ಥಳ ಯಾವೂರು? ಬೆಳ್ತಂಗಡಿಯಲ್ಲಿ. ಹೌದಾ, ಇದು ಇದು ಎಂತದ್ದು ಹೇಳ್ತಾರೆ, ಮಿಡಿ ಉಪ್ಪಿನಕಾಯಿ ಅಂತಾರಲ್ಲ ಅದೆಲ್ಲ ಮಾಡಿ. ಮಿಡಿ ಇಲ್ಲ ಸರ್, ಮಿಡಿ ಇಲ್ಲ. ಹೌದಾ, ಲೆಮನ್ ಇದೆ, ಈ ಮ್ಯಾಂಗೋ ಇದೆ. ಧರ್ಮಸ್ಥಳದಿಂದ ಇಲ್ಲಿಗೆ ಬಂದಿದ್ದೀರಾ ನೀವು? ಇಲ್ಲ, ಧರ್ಮಸ್ಥಳ ಸ್ಪಾನ್ಸರ್ ಇದೆ, ಸಿರಿ ಕಂಪನಿ ಇದೆ, ಕಂಪನಿಯಿಂದ ಬಂದಿರೋದು. ಓಕೆ ಓಕೆ. ಎಲ್ಲ ಎಷ್ಟು ಟೈಪ್ ಇದೆ ಉಪ್ಪಿನಕಾಯಿ? ಉಪ್ಪಿನಕಾಯಿ ಎಲ್ಲಾ ಟೈಪ್ ಮಾಡಿದ್ದಾರೆ. ಇಲ್ಲಿಗೆ ನಾವು ತಂದಿರೋದು ಲೆಮನ್ ಮ್ಯಾಂಗೋ ಮಾತ್ರ ತಂದಿದ್ದೀವಿ, ಮಿಕ್ಸೆಡ್ ತಂದಿದ್ದೀವಿ. ಏನ್ ಕಾಸ್ಟ್ 1 ಕೆಜಿಗೆ? 1 ಕೆಜಿಗೆ 115 ರೂಪಾಯಿ ಸರ್. 1 ಕೆಜಿ 115? 1 ಕೆಜಿ ಬರೀ ಸ್ವದೇಶಿ ಮೇಳದಲ್ಲಿ? ಹೌದು. ಹೊರಗಡೆ ಎಲ್ಲ ಜಾಸ್ತಿ ಇದೆ ಅಲ್ರಿ? ಜಾಸ್ತಿ ಇದೆ. ಇದಕ್ಕೆ ಮಹಿಳೆಯರಿಂದಾನೆ ಮಾಡಿರುವಂತದ್ದು. ಓಕೆ. ಮಾವಿನಕಾಯಿ ಇದೆ ಯಾವ್ದದು? ಇದು ಮಿಕ್ಸೆಡ್ ಸರ್. ಮಿಕ್ಸೆಡ್. ಓಕೆ, ಪರವಾಗಿಲ್ಲ ರೀ, ಕಡಿಮೆ ಇದೆ. ಲೆಮನ್ ಇದೆ ಎಲ್ಲ. ಥ್ಯಾಂಕ್ ಯು. ನೋಡ್ರಿ, ಸೋಲಾರ್ದು ನಿಮ್ ಮನೆಗೆ ಏನಾದ್ರು ಮಾಡಿಸ್ಕೋಬೇಕಂತಂದ್ರೆ ಇಲ್ಲಿ ಅಣ್ಣವರು ಹೇಳ್ತಾರೆ ರೀ. ಯಾವ ಏರಿಯಾ ನಿಮ್ದು? ಏನೇನ್ ಮಾಡ್ಬೋದು ಸೋಲಾರ್ ಇಂದ? ನಮ್ದು ಜೆ.ಪಿ. ನಗರ, ಸೆಲ್ಕೋ ಸೋಲಾರ್ ಲೈಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತ. ಓಕೆ. ಸೋಲಾರ್ ಇಂದ ಮನೆಗೆ ಕರೆಂಟ್ ಬಿಲ್ ನ ಝೀರೋ ಮಾಡ್ಕೊಳ್ಳುವಂತ ವ್ಯವಸ್ಥೆ, ಅವಾಯ್ಡ್ ಮಾಡ್ತಾರೆ. ಝೀರೋ ಮಾಡ್ಕೊಳ್ಳುವಂತ ವ್ಯವಸ್ಥೆ ಇದೆ. ಮತ್ತೆ ಸ್ಟ್ರೀಟ್ ಲೈಟ್ ಇದೆ, ಸೋಲಾರ್ ಬಿಸಿಲಿ ಕಾಯಿಸುವಂತ ಯಂತ್ರ ಇದೆ, ಉತ್ತಮ ಗುಣಮಟ್ಟದ ದೀರ್ಘಕಾಲ ಬಾಳಿಕೆ ಬರುವಂತ ಸೋಲಾರ್ ವಾಟರ್ ಹೀಟರ್ ಇದೆ, ಮತ್ತೆ ಸೋಲಾರ್ ಇನ್ವರ್ಟರ್ ಸಿಸ್ಟಮ್ಸ್ ಇದೆ, ಸೋಲಾರ್ ಲೈವ್ಲಿಹುಡ್ ಸಿಸ್ಟಮ್ಸ್ ಇದೆ. ಎಲ್ಲ ಸೋಲಾರ್ ಇಂದ ಎಲ್ಲ ಸೊಲ್ಯೂಷನ್ ಮಾಡ್ಕೊಂಡು. ಥ್ಯಾಂಕ್ ಯು. ನಿಮ್ ಬ್ರಾಂಚ್ ಇರೋದು ಎಲ್ಲಿ? ಜೆ.ಪಿ. ನಗರ. ರಾಮ್ನಗರ. ಓಕೆ, ಇದ್ರಲ್ಲಿ ಇರುತ್ತೆ ನೋಡಿ, ಅಡ್ರೆಸ್ ನೋಡ್ಕೊಳ್ಳಿ. ಇದು ನಿಮಗೆ ಸೋಲಾರ್ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆ. ಓಕೆ, ಇದು ಸ್ವದೇಶಿ ಮೇಳದಲ್ಲಿ ಒಂದು ಸೋಲಾರ್ ಕೂಡ ಬ್ರಾಂಚ್ ಹಾಕಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ದಿನ ಬಳಸತಕ್ಕಂಥ ಪೇಜು ಮಸಾಲ ಅವ್ರದೊಂದು ಬ್ರಾಂಚ್ ಇದೆ ನೋಡಿ. ಚಿಕನ್, ಮಟನ್, ಫಿಶ್ ಆಯ್ತಾ, ಎಲ್ಲ ಇದೆ. ಮಾನವ ಸೃಷ್ಟಿ ರಾಷ್ಟ್ರೋತ್ಥಾನ ಗೋಶಾಲೆ ಅಂದ್ರೆ ಇದು ಗೋಶಾಲೆ ಅಂದ್ರೆ ಏನು? ಇದು ಗೋವಿಂದ ಆಗಿರೋದ ಎಲ್ಲಾನು? ಏನೇನು? ಇವೆಲ್ಲ ಸೋಪು. ಓಕೆ. ಮಾತಾಡಿ. ಇದು ಮಾಧವ ಸೃಷ್ಟಿ ರಾಷ್ಟ್ರೋತ್ಥಾನ ಗೋಶಾಲೆ ಸುಬ್ರಹ್ಮಣ್ಯ, ಘಾಟಿ ಸುಬ್ರಹ್ಮಣ್ಯದಿಂದ. ಅಲ್ಲಿ ಹೊರಗಡೆ ಹಸು ಇದೆಯಲ್ಲ, ಅವರೇ ಹೇಳಿದ್ರು ನಮ್ದು ಒಳಗಡೆ ಇದೆ ನೋಡಿ ಅಂದ್ರು. ಅದಕ್ಕೆ ಅವ್ರ ಹತ್ರ ಮಾತಾಡಿದೆ ನಾನು. ಸ್ವದೇಶಿ ಮೇಳ ಇನ್ನೇನು ಇವತ್ತು ಕೊನೆ ದಿನ ಮುಕ್ತಾಯ ಆಗ್ತಾ ಬಂದಿದೆ. ಇದು ಯಾವ್ದು ಸ್ಕೂಲ್? ಕಿಡ್ಸ್ ಸ್ಕೂಲ್ದಾ? ಯಾವ ಸ್ಕೂಲ್ದು? ಹೌದಾ? ಇದು ಸ್ಟಾಲ್ ಹಾಕಿದ್ರಲ್ಲಿ ಎಂತದ್ದು? ಏನು ಪ್ರಮೋಷನ್? ನಿಮ್ಗೆ ಅಡ್ಮಿಷನ್? ಓಕೆ, ಇರ್ರಿ ಮಾತಾಡೋಣ. ನಮ್ಮ ಏರಿಯಾದವ್ರೆ ಮಾತಾಡಿ. ಇದು ಯಾವ ಸ್ಕೂಲು? ಹೌದಾ? ಅಡ್ಮಿಷನ್ ನಿಮ್ದೊಂದು ಇದು ಪ್ರತಿ ಹೋಸರಿನೂ ಸ್ವದೇಶಿ ಮೇಳದಲ್ಲಿ ಮಾಡಿದ್ರಾ? ಇಲ್ಲ ಸರ್, ಇದೆ ಫಸ್ಟ್ ಟೈಮ್. ಓಕೆ, ನೀವೊಂದು ಸ್ಟಾಲ್ ತಗೊಂಡು ಅಡ್ಮಿಷನ್ ಮಾಡಿದ್ರೆ ಮಾಡಿಸ್ಬೋದು. ಓಕೆ, ಹೇಳಿ, ಪರವಾಗಿಲ್ಲ. ವೀಕ್ಷಕರು ನೋಡ್ತಾರೆ, ಯಾರಾದ್ರೂ ನೋಡಿದ್ರು ಕೂಡ. ಎಲ್ಲ ಲೈಕ್ ನಮ್ ಸ್ಕೂಲ್ ಎಲ್ಲ ಫೆಸಿಲಿಟೀಸ್ ಪ್ರೊವೈಡ್ ಮಾಡುತ್ತೆ. ಓಕೆ. ಅಂಡ್ ಇಟ್ ಇಸ್ ಲಾರ್ಜೆಸ್ಟ್ ಪ್ರೀ ಸ್ಕೂಲ್ ಚೈನ್ ಇನ್ ಏಷ್ಯಾ. ಎಲ್ಲಿರೋದು? ಕಿರ್ಲೋಸ್ಕರ್ ಲೇಔಟ್ ಅಲ್ಲಿ ಸಪ್ತಗಿರಿ ಇಂಜಿನಿಯರಿಂಗ್ ಕಾಲೇಜ್ ಅಪೋಸಿಟ್ ಆರ್ಚ್ ಬರುತ್ತೆ. ಅಲ್ಲಿಂದ ಒಳಗ್ ಬಂದ್ರೆ ಲೆಫ್ಟ್ ಅಲ್ಲಿ 4th ಕ್ರಾಸ್. ನೋಡಿ, ಸ್ವದೇಶಿ ಮೇಳದಲ್ಲಿ ನಮ್ದು ಕಿಡ್ಸ್ ಒಂದು ಇದು ಕಿರ್ಲೋಸ್ಕರ್ ಲೇಔಟ್ ಅಲ್ಲಿ ಇದು ಕೂಡ ಒಂದು ಸ್ಟಾಲ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಸೌಂದರ್ಯ ತರನೇ ಇದ್ದಾರೆ. ಸ್ವದೇಶಿ ಮೇಳದಲ್ಲಿ ಮೈಸೂರು ಸ್ಯಾಂಡಲ್ ಸೋಪ್ ನೋಡ್ಬೋದು ನೀವು. ಘಮ ಅನ್ನುತ್ತೆ. ಮೈಸೂರು ಸ್ಯಾಂಡಲ್ ಸೋಪ್ಸ್ ಅಂದ್ರೆ ಯಾರಿಗೆಲ್ಲ ಇಷ್ಟ ಹೇಳಿ. ಇತ್ತೀಚೆಗೆ ಮೈಸೂರು ಸ್ಯಾಂಡಲ್ ಗೋಲ್ಡ್ ಇದೆಯಲ್ಲ, ಅದೇನ್ ರೇಟು? ಗೋಲ್ಡ್ ಸೋಪ್ ತೋರಿಸಿ ನೋಡಿ, 800 ರೂಪಾಯಿ ಏನೋ ಹೇಳ್ತಾರೆ. ಸೊ ತುಂಬಾ ಅದ್ಭುತವಾಗಿರುತ್ತೆ. ಮೈಸೂರು ಸ್ಯಾಂಡಲ್ ಗೋಲ್ಡ್ ಸೋಪ್ ಬರುತ್ತಲ್ಲ, ಯಾವ್ದು ಕಾಸ್ಟ್ ಜಾಸ್ತಿ ಇರುತ್ತಲ್ಲ, 800 ರುಪೀಸ್ ಯಾವ್ದು ಇದೆಯಲ್ಲ, ಸ್ಟಾಕ್ ಇಲ್ಲಿಲ್ಲ. ಚೆನ್ನಾಗಿರುತ್ತಲ್ಲ ಅದು. ಅದು ಸೋಪ್ ಹಾಕೊಂಡ್ರೆ ಸೆಂಟ್ ಹಾಕೊಳ್ಳೋದೇ ಬೇಕಾಗಿಲ್ಲ. ಓಕೆ, ಇವರೆಲ್ಲ ನಮ್ಮ ಇದು ಸಾಬೂನು ಕಾರ್ಖಾನೆ ವತಿಯಿಂದ ಅದೇ ಅಲ್ವಾ ನೀವು ಇದು ಸ್ಟಾಲ್ ಸ್ವದೇಶಿ ಮೇಳದಲ್ಲಿ? ಏನ್ ಬೇಕು ನೋಡ್ರಿ, ಇಲ್ಲೇನಿದೆ? ಸೀರೆಗಳು, ಎಲ್ಲೆಲ್ಲೋ ಸೀರೆ. ಏನ್ ಕಾಸ್ಟ್ ಸೀರೆ ಅದು? ಎಷ್ಟು ಕಾಸ್ಟ್ ಸೀರೆ ಅದು? 1500. ಯಾವ ಸೀರೆ ಅದು? ಸೀರೆ ಹೆಸರು ಏನದು? ಅವ್ರು ವ್ಯಾಪಾರ ಮಾಡ್ತಿದ್ರೆ ಮಾಡ್ಲಿ. ಇಲ್ಲೇನಿದೆ? ಅಂಟಿನ ಉಂಡೆಗಳು.
ಎಲ್ಲ ಉಂಡೆಗಳು ಎಲ್ಲ ಇದೆ. ಆಮೇಲೆ ಶಾರ್ಟ್ ಟಾಪ್ಸು ಬೈ 1 300, ಬೈ 2 500, 500 ರೂಪಾಯಿಗೆ 2 ಶಾರ್ಟ್ ಟಾಪ್ಗಳೆಲ್ಲ ತುಂಬ ಅತಿ ಕಡಿಮೆ ಇಲ್ಲಿ. ಇವತ್ತೇ ಲಾಸ್ಟ್ ಅನ್ಸುತ್ತೆ ಎಲ್ಲ. ಒಂದು 300, 2 ತಗೊಂಡು 500, ಪರವಾಗಿಲ್ಲ. HMT ವಾಚ್ ಬಂದರೆ HMT ಅವ್ರು ಬಂದಿದ್ದಾರೆ. ಪರ್ಫ್ಯೂಮ್ಸ್ ಇದೆ ನೋಡ್ರಿ, ಪರ್ಫ್ಯೂಮ್ಸ್ ಇದೆ. ಆಮೇಲೆ ಇಲ್ಲಿ ಸೀರೆಗಳೇ ಜಾಸ್ತಿ ಇದೆ ನೋಡಿ, ಸೀರೆಗಳು ಕಾಟನ್ ಸೀರೆ ಅನ್ಸುತ್ತಲ್ಲ. ಕಾಟನ್ ಸೀರೆನಾ ಎಲ್ಲ? ಓಕೆ, ಎಲ್ಲ ನಿಮ್ಮದೇ ಅಂಗಡಿ ಅದು. ವಸ್ತ್ರ ಬಹು ಇಳಕಲ್ ಸ್ಯಾರಿ ನೋಡ್ರಿ, ಇಳಕಲ್ ಸ್ಯಾರಿ ಯಾರ್ಯಾರು ಬೇಕೆಲ್ಲ ಇಲ್ಲಿದೆ ನೋಡಿ. ಸ್ವದೇಶಿ ಮೇಳಕ್ಕೆ ಬಂದರೆ ಫುಲ್ಲು ಇಳಕಲ್ ಸ್ಯಾರಿ. ಓಕೆ, ಏನು ರೇಟಿಂದ ಸ್ಟಾರ್ಟ್ ಆಗುತ್ತೆ? 1500 ರೂಪಾಯಿಂದ ಸ್ಟಾರ್ಟ್. ಇಳಕಲ್ಲ ನಿಮ್ಮ ಸ್ವಂತವರು? ಧಾರವಾಡ. ನೋಡ್ರಿ, ನಮ್ಮ ಧಾರವಾಡ ಕಡೆ ಬಂದರೆ ಇಳಕಲ್ ಸೀರೆ. ಏನು ಹೈಯೆಸ್ಟ್ ಕಾಸ್ಟ್ ಸೀರೆ ಅಂದ್ರೆ ಎಷ್ಟು? ಕಾಟನ್ ನಿಮ್ಗೆ ಇದು ಕಾಟನ್ ಸಿಲ್ಕ್ ಬರುತ್ತೆ ಇದರಲ್ಲಿ. ಕಾಟನ್ ಇದೆ, ಕಾಟನ್ ಸಿಲ್ಕ್ ಮಿಕ್ಸ್ ಇದೆ. ಇವೆಲ್ಲ ಬಂದ್ಬಿಟ್ಟು ಇದು ಕಾಟನ್ ಕಾಟನ್. ನಿಮ್ಮ ಹೆಸರು? ಇಳಕಲ್ ಸೀರೆ ಫೇಮಸ್ ಅಲ್ವಾ, ಅದರಿಂದ. ಹೋದ ವರ್ಷನೂ ಬಂದಿದ್ರಾ? ಆಚೆ ವರ್ಷ ಹಾಕಿದ್ರಾ? ಓಕೆ, ಒಳ್ಳೇದಾಗ್ಲಿ, ಥ್ಯಾಂಕ್ ಯು. ಪುಳಿಯೋಗರೆ, ಸಾಂಪ್ರದಾಯಿಕ ಮಸಾಲಾ ಪುಳಿಯೋಗರೆ, ಮೇಲ್ಕೋಟೆ ಶೈಲಿ ಪುಳಿಯೋಗರೆ ನೋಡ್ರಿ. ಇಲ್ಲೆಲ್ಲ ಓಪನ್ ಆಗೇ ಇಟ್ಬಿಟ್ಟಿದ್ದಾರೆ ಪುಳಿಯೋಗರೆ. ಎಲ್ಲ ಇಲ್ಲೇ ರೆಡಿ ಮಾಡ್ಕೊಡ್ತಾರೆ, ಇಲ್ಲೇ ಹಾಕೊಡ್ತಾರೆ. ಪುಳಿಯೋಗರೆ ಗೊತ್ತು ಟೇಸ್ಟ್ ಮಾಡ್ಬೇಕು, ಇಲ್ಲೇ ಕೊಡ್ಬೋದು. ಎಲ್ಲ ಥರದ್ದು. ಮೇಲ್ಕೋಟೆರಾ ನೀವು? ಇಲ್ಲಿ ಬೆಂಗಳೂರ? ಕಡೂರು, ಚಿಕ್ಕಮಗಳೂರು. ಹೌದಾ? ನೀವೇ ತರ್ಸೋದಾ ಏನು? ನೀವೇ ಓನಾಗಿ ಮಾಡೋದು? ಅಲ್ಲ, ಮೇಲ್ಕೋಟೆ ಪುಳಿಯೋಗರೆ ಅಂತ ಹಾಕಿರಲ್ಲ ಮೇಲೆ, ಶೈಲಿ ಆ ಟೈಪ್ ಇದಾ? ಆ ತರ, ಆ ರುಚಿಯಲ್ಲಿ ನೀವು ಮಾಡೋದು ನಿಮ್ದೆ ಓನಾಗಿ? ಅಂಗಡಿ ಎಲ್ಲ ಶಾಪ್ ಇದೆಯಾ? ಮನೆಯಲ್ಲೇ ಮಾಡೋದು? ಓಕೆ. ಆನ್ಲೈನ್ ಬೇಕಾದ್ರೆ ಕಳಿಸ್ತೀರಾ? ಎಲ್ಲ ನೋಡಿದ್ರು ಸ್ವದೇಶಿ ಮೇಳದಲ್ಲಿ ಸೀರೆಗಳದೇ ಹಬ್ಬ. ಹೆಣ್ಮಕ್ಳಿಗೆ ಮೇಳ ಮಾಡಿಸಿರ್ತಕ್ಕಂಥದ್ದು ಸ್ವದೇಶಿ ಮೇಳ. ನೋಡಿ, ಬರೀ ಸೀರೆ. ಗಂಡು ಮಕ್ಳಿಗೆ ಯಾವ ಇಲ್ಲೇನೋ ಇದೆ ರೀ, ನೋಡೋಣ. ಸಾವಯವ ಇದು ಏನು, ಏನಿದು? ಏನಕ್ಕಿ ಅಂದ್ರೆ? ಪಾಲಿಶ್, ಉಪ್ಪು. ಇದು ಮೆಡಿಸಿನ್ ಇಲ್ದೇನೆ ಇರ್ತಾ ಇರೋದು ಇದು. ಈ ತರ ಉಪ್ಪು ಮಾಮೂಲು ಒರಿಜಿನಲ್ ಈ ತರ ಬರುತ್ತೆ. ಮೆಡಿಸಿನ್ ಇದು ಹಾಕಿದ್ರೆ ಕೆಜಿ 120. ಇದು ಉಪ್ಪು ಹೌದಾ? ಎಲ್ಲಿಂದ ಬಂದಿರೋದು ನೀವು? ಸಾಯಿ ಗಾರ್ಮೆಂಟ್ಸ್. ಶರ್ಟ್ ಟಾಪ್ಸ್ ಬೈ 1 300 ಎಲ್ಲ ಅಲ್ಲಿ ಕೂಡ ಅಷ್ಟಿದೆ, ಇಲ್ಲಿ ಇಲ್ಲ. ನಾವು ಓನಾಗೆ ಮಾಡ್ಕೊತಾ ಇದ್ದೀವಿ. ಯೂಟ್ಯೂಬ್ ಅದೇ ಫೇಸ್ಬುಕ್ ಅಲ್ಲಿ ಹಾಕ್ತಾ ಇರ್ತೀವಿ. ಅದು ಮರಳಿ ಸಂತೆ. ಏನಿದು? ತುಪ್ಪನಾ ಇದು? ಏನು, ಎಷ್ಟು ರೇಟು? ನಾಟಿ ಹಸು ತುಪ್ಪ. ನಾಟಿ ಹಸು ಬೇಕಂದ್ರೆ ತಿನ್ಬೋದು, ಬೇಡ ಅಂದ್ರೆ ಫೇವ್ರೆಟೇ ತಿನ್ಬೋದು. ಇನ್ನೇನಿದೆ? ರೊಟ್ಟಿ, ಜೋಳದ ರೊಟ್ಟಿ. ಆಮೇಲೆ ಇನ್ನೇನೇನೋ ಇದೆ, ಎಲ್ಲ ಬರೇ ನೋಡ್ರಿ. ಎಲ್ಲ ಹೆಣ್ಣು ಮಕ್ಳಿಗೆ ಮನೆಗೆ ತಗೊಂಡೋಗಂತದ್ದು. ಎಷ್ಟು ರೇಟ್ ಎಲ್ಲ ಕೆಜಿ? ಆ ಐಟಮ್ಸ್ ಎಲ್ಲ ಇದೆಯಲ್ಲ, ಏನೇನು? ಹೌದಾ? ಉಪ್ಪಿನಕಾಯಿ ಕೂಡ ಇದ್ದಂಗಿದೆಯಲ್ಲ. ನಮ್ಮ ಮಿಡಿ ಉಪ್ಪಿನಕಾಯಿ ತಾನೆ ಅದು ಅಲ್ಲಿರೋದು? ಎಷ್ಟು ಕೆಜಿ? 4 ಕೆಜಿ 120 ಮಿಡಿ ಉಪ್ಪಿನಕಾಯಿ. ಒಂದು ರೇಟ್ ಇದೆ. ಚೆನ್ನಾಗಿದ್ರಿ, ಏನೋ ಕೊಟ್ಟು ತಿನ್ನಕ. ಯಶವಂತ್ ಇದ್ದಾರೆ ನಮ್ಮ ಸ್ನೇಹಿತರು. ಹಾಯ್ ಯಶವಂತ್, ಹಾಯ್. ನೋಡಿ, ಇಲ್ಲಿ ನಮ್ಮ ಸ್ನೇಹಿತರು ಅಂದ್ರೆ ಬಿಜೇರಿಲ್ಲ, ನೀನೇ ಮಾತ್ರ. ಸ್ವದೇಶಿ ಮೇಳಕ್ಕೆ ನಮ್ಮ ಸಿಸ್ಟರ್ ಹಸ್ಬೆಂಡ್ ಬಂದಿದ್ದಾರೆ. ಹೆಂಗ್ ಸಿಗಾಕೊಂಡ್ರು ನೋಡಿ, ಇಲ್ಲೇ ಇದಾರೆ. ನಮಗೆ ಗೊತ್ತಿಲ್ಲದೆ ಹೇಳ್ದಲ್ಲೇ ಬಂದಿದ್ದಾರೆ. ಯಾವ ಬಂದ್ರೆ? ಹೌದಾ? ಹೌದಾ? ಮಾತಾಡುದಲ್ವಾ? ಹೌದಾ? ಹಾಯ್. ನಮ್ಮ ಸಿಸ್ಟರ್ ಬಂದಿದ್ದಾರೆ. ನಮ್ಮ ಇವರು. ಹೇಗಿದೆ ಸ್ವದೇಶಿ ಮೇಳ? ಚೆನ್ನಾಗಿದ್ಯಾ?
ನಮ್ಮ ಏರಿಯಾದಲ್ಲಿ ನಡೀತಿರೋದಲ್ವಾ? ಏನೇನ್ ತಗೊಂಡ್ರಿ? ಉಪ್ಪಿನಕಾಯಿ. ನಾನು ಫ್ಯಾಮಿಲಿ ಕರ್ಕೊಂಡ್ ಬರಕ್ಕೆ ಇವೆಲ್ಲ ರಿಸ್ಕ್ ಆಗುತ್ತೆ ಅಂತ ಒಬ್ನೇ ಬಂದೆ, ಸಾಯಂಕಾಲ ಬಂದ್ರೆ ಆಯ್ತು ಅಂತ ಹೇಳ್ಬಿಟ್ಟು. ಅಲ್ಲ ಮತ್ತೆ ಸಾಯಂಕಾಲ ಅವ್ರು ಬರ್ತಾರೆ. ಇವತ್ತು ಸಾಯಂಕಾಲ ಫುಲ್ ರಶ್ ಇರುತ್ತೆ. ಇನ್ನು ಇವಾಗ ಕಡಿಮೆ ಇದೆ ನೋಡಿ. ಈಗ ಅಂದ್ರೆ ಆದ್ರೂ ರಶ್ ಆಗ್ತಿದೆ ಜಾಸ್ತಿ. ಈವ್ನಿಂಗ್ ಇನ್ನ ಜಾಸ್ತಿ ಆಗಿದೆ. ಶಾಪ್ ಇವತ್ತು ಓಪನ್ ಮಾಡಿಲ್ವಾ? ಸ್ಟಾಲ್ ಮಾಡ್ಬೋದಾಗಿತ್ತಲ್ವ ನೀನೊಂದು? ನೋಡಿ ಇವ್ರದ್ದು ಒಂದು ಎಂತದ್ದು ಶ್ರೀನಿಧಿ ಸಿಲ್ಕ್ ಹೌಸ್, ಅವ್ರ ಓನರ್ ಇಲ್ಲೇ ಇದ್ದಾರೆ. ಹಾಯ್ ಮೇಡಮ್. ಚೆನ್ನಾಗಿದೆನಾ ಸ್ವದೇಶಿ ಮೇಳ? ಚೆನ್ನಾಗಿದ್ಯಾ? ಏನೇನ್ ತಗೊಂಡೆ? ಕೊಡ್ಸಿಲ್ಲ ನಿಮ್ ಡ್ಯಾಡಿ? ಓಕೆ ಥ್ಯಾಂಕ್ ಯು. ಬಾಯ್ ಬಾಯ್. ಖಾದಿ ಟವಲ್. ಈ ಕಡೆ ಬಂದ್ಬಿಟ್ಟು ಸುಪ್ರಸಿದ್ಧ ಇಳಿಕಲ್ ಸರ್. ಇಲ್ಲೊಂದು ಬ್ರಾಂಚ್ ಇದೆ. ಸೀರೆಗಳೇ ಸಿಕ್ಕಾಪಟ್ಟೆ ಇದೆ ಸ್ವದೇಶಿ ಮೇಳದಲ್ಲಿ. ಸುಮಾರು ಎಷ್ಟು ಸ್ಟಾಲ್ ಇದೆ ಗೊತ್ತಿಲ್ಲ. ನಮ್ದು ಇಲ್ಲಿ ಶುದ್ಧ ತುಪ್ಪ. ಇದೇನಿದು ತುಪ್ಪನಾ? ಏನು ತುಪ್ಪ? ಎಷ್ಟು ಕೆಜಿ? ನಾಟಿ ಹಸು? ಓಕೆ. ಯಾವ ಊರು ನಿಮ್ದು? ಯಾವ ಊರು ಮೇಡಮ್? ಬ್ಯಾಂಗ್ಳೂರ್. ಓಕೆ. ಸಕಲೇಶ್ಪುರ. ಇಲ್ಲೇ ಎಂತದ್ದು ನೇಚರ್ ಸ್ಟೋರ್ಸ್. ಇಲ್ಲಿ ಕಲಾತ್ಮಕ ನೇಯ್ಗೆ ಇಳಕಲ್ ಸೇರಿ 3ನೇ ಬ್ರಾಂಚ್ ಇದೆ. ಇಳಕಲ್ ಸೇರಿ. ಇಳಕಲ್ಲ ನಿಮ್ದೆಲ್ಲ? ಧಾರವಾಡ. ಓಕೆ. ಏನ್ ಕಾಸ್ಟ್ ಸೀರೆ ಎಲ್ಲ? 850. ಅಲ್ಲಿ 1200 ಅಂತ ಹೇಳಿದ್ರು, ನೀವು 850. ನೋಡ್ರಿ ನಮ್ಮ ಇಳಕಲ್ಲರು ಯಾವುದು ಅಸೆಟ್ ಪದವಿ ಪೂರ್ವ ಕಾಲೇಜು. ಇವರೊಂದು ಬ್ರಾಂಚ್ ಮಾಡ್ಕೊಂಡಿದ್ದಾರೆ. ಏನು ಅಡ್ಮಿಷನ್? ಓಕೆ. ಅಸೆಟ್ ಪದವಿ ಪೂರ್ವ ಕಾಲೇಜು ಎಲ್ಲಿ? ಹೆಸರುಘಟ್ಟ ಮೈನ್ ರೋಡ್. ಓಕೆ. ಈಗ ಹೊಸದಾಗಿ ಅಡ್ಮಿಷನ್ ಮಾಡ್ಕೊಳ್ಳೋರು ಅಸೆಂಟ್ ಪೂರ್ವ ಕಾಲೇಜು. ಓಕೆ. ನಮಸ್ಕಾರ, ಹೇಳಿ ಸರ್. ನಾವು ಅಸೆಂಟ್ ಪಿ ಯು ಕಾಲೇಜಿಂದ. ಓಕೆ. ಸೊ ನಮ್ಮಲ್ಲಿ ಸೈನ್ಸ್ ಮತ್ತೆ ಕಾಮರ್ಸ್ ಸ್ಟ್ರೀಮ್ಸ್ ಇದೆ. SCBA ಮತ್ತೆ CEBA ಕಾಮರ್ಸ್ ಅಲ್ಲಿ. ಸೈನ್ಸ್ ಅಲ್ಲಿ PCMB ಅಂಡ್ PCMC ಇಂಟಿಗ್ರೇಟೆಡ್ ಕಾಲೇಜ್ ಇದು. ಸೊ JEE ನೀಟ್ ಕೋಚಿಂಗ್ ಎಲ್ಲ ಕೊಡ್ತೀವಿ. ಸೊ ಏನ್ ಅಡ್ಮಿಷನ್ ಫೀ ತಗೊಳ್ತೀವಿ ಅದರಲ್ಲಿ ರೆಮಿಡಿಯಲ್ ಕ್ಲಾಸಸ್, ಆಮೇಲೆ ನಾವು ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ತುಂಬಾ ಒಳ್ಳೆ ಹೆಸರು ಮಾಡಿದೆ ನಮ್ಮ ಕಾಲೇಜು. ನಿಮ್ಗೊಂದು ಸ್ಟಾಲ್ ಮಾಡ್ಕೊಡಿರ ಪರವಾಗಿಲ್ಲ. ಇದು ಪಬ್ಲಿಸಿಟಿನೂ ಈಜಿ ಆಗುತ್ತೆ. ಸೆಮಿ ರೆಸಿಡೆನ್ಷಿಯಲ್ ಗೋಸ್ಕರ ಪ್ರಮೋಷನ್ ಆಗಿದ್ದೀವಿ. ಓಕೆ. ಈ ಅಕಾಡೆಮಿಕ್ ಇಯರ್ ಇಂದ ಸೆಮಿ ರೆಸಿಡೆನ್ಷಿಯಲ್ ಮಾಡ್ತಿದೀವಿ ಸರ್. ಏನು ಅಂತಂದ್ರೆ JEE ನೀಟ್ ಲಾಂಗ್ ಟರ್ಮ್ ತಗೊಳ್ಳೋ ಮಕ್ಕಳಿಗೆ ಮಾರ್ನಿಂಗ್ 7:30 to ಈವ್ನಿಂಗ್ 7:30 ತನಕ ಕ್ಲಾಸಸ್ ಮಾಡ್ತಾರೆ. ಅದ್ರಲ್ಲಿ ಏನಂದ್ರೆ ನಾವು ಬ್ರೇಕ್ಫಾಸ್ಟ್, ಲಂಚ್, ಫುಡ್ ಅಲಾಂಗ್ ವಿತ್ ಟೀಚಿಂಗ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಸ್ಮಾರ್ಟ್ ಬೋರ್ಡ್ಸ್ ಇರುತ್ತೆ, AC ಕ್ಲಾಸ್ ರೂಮ್ಸ್ ಇರುತ್ತೆ, ಒಳ್ಳೆ ಫ್ಯಾಕಲ್ಟೀಸ್ ಇದಾರೆ. ಸೊ ಹಾಗಾಗಿ ನಾವು ಪ್ರಮೋಷನ್ ಗಾಗಿ ಬಂದಿದ್ದೀವಿ ಸರ್. ಓಕೆ. ನೋಡ್ರಿ ಪ್ರಮೋಷನ್ ಇದು ನಮ್ಮ ಕಡೆಯಿಂದ ಆಗ್ಲಿ. ಯಾರಾದ್ರೂ ವೀಕ್ಷಕರು ನೋಡಿದ್ರೆ ಖಂಡಿತ ಇವ್ರನ್ನ ಇಲ್ಲ ಸಿಂಪಲ್ ಇಲ್ಲೇ ಲೋಕಲ್ ಬಾಯಿ. ಓಕೆ. ನೋಡ್ತಾರೆ ಯಾರಾದ್ರೂ ನೋಡಿದ್ರೆ. ಓಕೆ. ಅಸೆಂಟ್ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮೇನ್ ರೋಡ್. ನಿಮ್ಮ ಹೆಸರು ಮೇಡಮ್? ಶೀಲಾ ಅಂತ. ಶೀಲಾ. ಓಕೆ. ಅವರೆಲ್ಲ ನಿಮ್ಮ ಇವರು ಮಂಜುನಾಥ್ ಸರ್ ಅಂತ. ಮಂಜುನಾಥ್ ಸರ್ ಅಂತ. ಓಕೆ. ಇವರು ನಮ್ಮ ಸ್ಟೂಡೆಂಟ್ಸ್. ನೋಡಿ ಸ್ಟೂಡೆಂಟ್ಸ್ ಕೂಡ ಬಂದಿದ್ದಾರೆ. ಇವರೆಲ್ಲ ಸ್ಟೂಡೆಂಟ್ಸ್. ಓಕೆ. ಥ್ಯಾಂಕ್ ಯು ಮೇಡಮ್. ಓಕೆ. ಇದು ಶರ್ಟ್ಸ್ಗಳು ಬಂದಾಗ ಎಷ್ಟು ಶರ್ಟ್ ರೇಟು? XL, XXL, XXL ಎಲ್ಲ ಇದೆಯಾ? ಏನ್ ರೇಟು? ಶುರು. ಏನಿದು ಕಾಟನ್? ಹೌದಾ? ಯಾವ ಊರು ನಿಮ್ದು ಸ್ವಂತ ಊರು? ಸ್ವದೇಶಿ ಸಂಭ್ರಮ ಕೈಮಗ್ಗದ ಸಿದ್ಧ ಉಡುಪುಗಳು GVN ಬುಕ್. ಓಕೆ. ನಿಮ್ದು ಸ್ವಂತ ಊರು? ₹3 ಯಾವರಿಂದ ಬಂದು ಸರ್? ಹೌದಾ? ನಿಮ್ದೇ ಓನ್ ಪ್ರಾಡಕ್ಟ್ ಅಲ್ಲ ಅದು? ಓಕೆ. ನೋಡ್ರಿ ಶರ್ಟ್ಗಳು ಇದು ಅಲ್ಲಿಂದ ಸ್ಟಾರ್ಟ್ ಆಗಿ ಇಷ್ಟು ಇಲ್ಲಿ ತನಕ ಬಂದಿದ್ವಿ. ಸೊ ಇನ್ನ ಕೊನೆ ಬ್ರಾಂಚ್ ಪರಿಸರ ಸ್ನೇಹಿ ಉತ್ಪನ್ನಗಳು. ಅಂದ್ರೆ ಎಲ್ಲ ಮರದಿಂದ ಉಡ್ಡಿಂದ ಮಾಡಿರೋದಾ ಸರ್? ಎಲ್ಲ ಉಡ್ಡ? ಓಕೆ. ಎಲ್ಲ ನಿಮ್ದು ಓನ್ ಪ್ರಾಡಕ್ಟಾ ಅಥವಾ ನಿಮ್ದೇ? ನೋಡ್ರಿ ಎಲ್ಲ ಉಡ್ಡಿಂದ ಇದೆ. ಬ್ರಷ್ ಇಂದ ಹಿಡಿದು ಪೆನ್ನಿಂದ ಹಿಡಿದು ಯಾವ್ದು ಪರಿಸರ ಸ್ನೇಹಿತು ಈಕೋ ತುಂಬಾ ಚೆನ್ನಾಗಿದೆ. ಬ್ರಷ್ ಕೂಡ ಉಡ್ಡಲ್ಲಿದೆ ನೋಡಿ. ಇವೆಲ್ಲ
ವಾಚಿಂಗ್ ಚೇರ್ ಏನೇನೇನೋ ಇದೆ. ಇದು ಲೇಡೀಸ್ ಅನ್ಸುತ್ತೆ. ನೈಸರ್ಗಿಕ ಆಫ್ ಬಾಂಬ್ ಇನ್ನಷ್ಟು ರಾಸಾಯನಿಕ ರಹಿತ ಅಂದ್ರೆ ಇದು ಲೇಡೀಸ್ಗೂ ಓ ಇನ್ನೊಂದಿದೆ ರೀ ಅಪ್ಪ ಫಾಸ್ಟ್ ಮಾಡಿ ಎಳ್ಳೆಣ್ಣೆ ಪುಳಿಯೋಗರೆ ಗೊತ್ತು. ಎಳ್ಳೆಣ್ಣೆಯಿಂದ ಪುಳಿಯೋಗರೆ ಗೊತ್ತು ಮಾಡಿ ಸ್ಕಿನ್ ಕೇರಿಂಗ್ ಅಂತ ಹೇಳಿ ಇಲ್ಲಿ ಬಂದ್ಬಿಟ್ಟು ಪುಳಿಯೋಗರೆ ಗೊತ್ತು ಹಾಕ್ತಿದ್ದಾರೆ. ಇದೊಂದು ಸೈಡಲ್ಲಿ ಇಲ್ಲಿ ಸೀರೆ ಇಲ್ಲ ಚಿಕ್ಕ ಮಕ್ಕಳು ಡ್ರೆಸ್. ಆಮೇಲೆ ಪ್ಲಾಸ್ಟಿಕ್ ಬ್ರಷ್ ಬೇಡ ಅಂದರೆ ಇದನ್ನು ಯೂಸ್ ಮಾಡಿ ಸರಿಯಲ್ಲಿ ಹೀರೆಕಾಯ್ದು ನಾವು ಯೂಸ್ ಮಾಡ್ತಿಲ್ಲ ಸೇಲಿಂಗ್ ಅದರಿಂದ ಇದೆಲ್ಲ ಮಾಡ್ತಾರೆ. ಪ್ಲಾಸ್ಟಿಕ್ಕಿಂದ ಯೂಸ್ ಮಾಡಿ ಎಲ್ಲ ಸ್ವಯಂಕಲ್ಪ ದಂತ ಮಂಜೆ ಇದೇನು ಸ್ವಯಂಕಲ್ಪ ದಂತ ಮಂಜೆ ಇಲ್ಲ ಇವರು ಓನಾಗಿ ಅನಿಸುತ್ತೆ. ಏನಿದು ಐಟಮು? ಹಾಂ ಇಟ್ಕೊಳ್ಳಿ. ಏನಿದೆ ಐಟಮ್ ಏನು? ಹಲೋ ಸರ್, ಇದು ದಂತ ಮಂಜರಿ ಅಂತ ಹಲ್ಲು ಜೊತೆ ಪೌಡರ್. ಹಲ್ಲುಜ್ಜೆ ಪೌಡರ್. ಹಲ್ಲು ಜೊತೆ ಉಳ್ಕಲ್ ಏನಾದ್ರು ಇದ್ರೆ ಹುಳ್ಕೋದಿಲ್ಲ. ಇದ್ರದ್ದು ಮೇನ್ ಬೆನಿಫಿಟ್ ಏನಂದ್ರೆ ಈಗ ಹುಳ ಎಲ್ಲ ಹಾಕದೆ ನೋವೆಲ್ಲ ಹಾಕದೆ ಕಡೆ ಸ್ಟೇನ್ ಎಲ್ಲ ಬರ್ತದಲ್ಲ ಅದೆಲ್ಲ ರಿಮೂವ್ ಮಾಡ್ತದೆ. ಪೇನ್ ಇದ್ರೆ 1 to 2 days ಅಲ್ಲಿ ಹೋಗ್ತದೆ. ಬ್ರಷ್ ಅದಕ್ಕೆ ಉಜ್ಜಕ್ ಬ್ರಷ್ ಇವೇನಾ? ಅಲ್ಲ ನಾರ್ಮಲ್ ಯಾವ್ದು ಬ್ರಷ್ ಇಂದ ಉಜ್ಬಹುದು. ಅಲ್ಲ ಈ ಬ್ರಷ್ ಇಟ್ಟಿದ್ರಲ್ಲ ಎಲ್ಲಿರೋದು? ನಂದು ಸಿರ್ಸಿಯಿಂದ ಬಂದಿದೆ. ಹೌದು. ನಿಮ್ಮ ಹೆಸರು? ನಂದು ಹೆಸರು ಫೈಜಾನ್. ಥ್ಯಾಂಕ್ ಯು. ನಿಮ್ದು ಓನ್ ಪ್ರಾಡಕ್ಟಾ? ನಿಮ್ದು ಓನ್ ಪ್ರಾಡಕ್ಟಾ? ಓಕೆ ಓಕೆ. ನಂಬರ್ ಹೇಳಿ, ಪರವಾಗಿಲ್ಲ ನಂಬರ್ ಹೇಳಿ. ಅಲ್ಲ ಇದರಲ್ಲಿ ನಂಬರ್ ನಿಮ್ಮ ನಂಬರ್ ಹೇಳಿದ್ರೆ ಇದಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಹೇಳಿ. ನಿಮ್ದು ಮೊಬೈಲ್ ನಂಬರ್ ಹೇಳಿ. ಮೊಬೈಲ್ ನಂಬರ್ 8088884480. ಓಕೆ. ನೀವು ಕಾಲ್ ಮಾಡಿದ್ರೆ ನೀವು ಆನ್ಲೈನ್ ಇದು ಮಾಡ್ತೀರಾ ನೋಡಿ. ಹಾಂ ಓಕೆ ನೋಡ್ಕೊಳ್ಳಿ. ಆ ನಂಬರ್ಗೆ ಕಾಲ್ ಮಾಡ್ಕೊಂಡ್ರೆ ಬೇಕಂದ್ರೆ ಇಲ್ಲಿ ಏನೋ ಇದೆ ಹಾಕೋರು ಏನೋ ಫೋನಾಗಿ ದೇಶಿ ಹಸುವಿನ ಪಂಚಗವ್ಯ ಮತ್ತು ಪೂಜಾ ಉತ್ಪನ್ನಗಳು ಅಂದರೆ ಹಸುವಿನಿಂದ ಮಾಡಿರ್ತಕ್ಕಂಥ ಎಲ್ಲ ಪರವಾಗಿಲ್ಲ ರೀ. ಸ್ವದೇಶಿ ಮೇಳ ಸುಮಾರಾಗಿದೆ. ನಾನು ಏನೋ ಅಂದ್ಕೊಂಡಿದ್ದೆ. ಬಟ್ಟೆ ಮಾತ್ರ ಸಿಕ್ಕಾಪಟ್ಟೆ ಹಾಕಿದ್ದಾರೆ. ಬಟ್ಟೆ ಇಲ್ಲಾದ ಸ್ಕೂಲ್ ಓರಿ ಬುಕ್ ಯಾರಲ್ಲ ಭಾರತ ಸಾಂಪ್ರದಾಯಿಕ ಆಟಗಳು ಮಕ್ಕಳಿಗೆ ಆಟ ಆಡೋಂಥವು ಆಟಿಕೆಗಳು. ಈ ಚನ್ನಪಟ್ಟಣ ಆಟಿಕೆಗಳಿದೆಯಲ್ಲ ಅದೇ ಥರ ಇವರು ಮೇಡಮ್ ಬಂದಿದ್ದಾರೆ. ಇಲ್ಲಿ ಸೇಮು 3 ಶರ್ಟ್ ಟಾಪ್ಸ್ 1000 ರೂಪಾಯಿ 3 ತೊಗೊಂಡ್ರೆ 1000 ರೂಪಾಯಿ ನೋಡಿ. ಒಂದು ತಗೊಳ್ಳಿ ಯಾರು ಬೇಕಾದ್ರೆ. ಮತ್ತೆ ಲಾಸ್ಟ್ ದಿನ ಇದು ಅವತ್ತೇ ಬರ್ಬೇಕಾಯ್ತು. ನಾವು ಬಂದಿದ್ರೆ ಪಾಪ ಬೇರೆ ಹೆಲ್ಪ್ ಆಗಿರೋದು. ಈಗ ಲಾಸ್ಟ್ ಡೇ ಬಂದ್ಬಿಟ್ಟು ವಿಡಿಯೋ ಮಾಡಿದ್ರೆ ಎಲ್ಲಿ ಓಡ್ಕೊಂಡು ತೊಗೊಳಕ್ಕೆ ಬೆಲ್ಲದ ನೆಲ್ಲೆಕಾಯಿ ಟೀ ಕಷಾಯ ಎಲ್ಲ ಇದೆ ನೋಡಿ. ಸಣ್ಣ ಬನ್ನಿ ಸಾರಿ. ಮತ್ತೆ ಏನು ಡ್ರೆಸ್ಸು ಇಲ್ಲಿ ಡ್ರೆಸ್ಗಳು ಎಷ್ಟು ರೇಟು ಡ್ರೆಸ್ ಎಲ್ಲ? ಅಲ್ಲ 5 ಇಯರ್ಸ್ಗಾದ್ರೆ ಅಲ್ಲ ಮಾಮೂಲು ಡ್ರೆಸ್ ಎಲ್ಲ ಏನು ರೇಟಸ್ ಇದೆ? 350 ಓಕೆ ಓಕೆ. ನಿಮ್ದೇ ಓನಾ? ನಿಮ್ದೇ ಓನಾಗಿ ಓಕೆ ಓಕೆ. ಒಳ್ಳೆ ವ್ಯಾಪಾರ ಆಯ್ತಾ ಇವತ್ತು ಲಾಸ್ಟ್ ದಿನ? ಆಗ್ತಾ ಇದೆ. ಓಕೆ. ಇಲ್ಲಿ ಗ್ಯಾಸ್ ಸೇಫ್ ಮಾರ್ಕೆಟಿಂಗ್ ಇದೆ. ಗ್ಯಾಸ್ನ ಎಷ್ಟು ಸೇಫ್ ಆಗಿ ಇಟ್ಕೋಬೇಕಂತ ಅವ್ರು ಮಾಡ್ತಾರೆ. ಗ್ಯಾಸ್ ಸೇಫ್ ಮಾರ್ಕೆಟಿಂಗ್ ಸಿಲಿಂಡರ್ನ ಅದು ಗೈಡ್ ಮಾಡ್ತಾರೆ. ಅದ್ರ ಬಗ್ಗೆ ಇವು ರೆಗ್ಯುಲೇಟರ್ ಅವ್ರಿಗೆ ಮಾಸ್ಟರ್ ಮಾಡ್ತಾರೆ. ಈಗ ಕಾಲೇಜ್ ಏನೋ ಹಾಕಿದ್ರೆ ಎಲ್ಲ ಅಡ್ಮಿಷನ್ ಇವರೊಂದು ಬ್ಯಾಂಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾವ ಕಾಲೇಜು? ಓಕೆ. ಇದು ಅಡ್ಮಿಷನ್ಸ್ ಇದಾ? ಯಾರಿದೆ ಎಲ್ಲಿ ಇರೋದು ಇದು? ಭುವನೇಶ್ವರಿ ನಗರ ಎಲ್ಲಿ? ನಮ್ಮ ದಾಸಹಳ್ಳಿಲ್ಲ ವಿಡಿಯೋ ಸ್ಟಾಪ್ ಹತ್ರ. ಹೌದಾ? ಎಷ್ಟು ವರ್ಷ ಆಯ್ತು ಇದು ಓಪನ್ ಆಗಿ? ಹೌದಾ? ಮಾತಾಡಿ 2 ನಿಮಿಷ. ಅಂದ್ರೆ ಇಲ್ಲೊಂದು ಸ್ಕೂಲ್ ಈಗ ಅಲ್ಲ ಇದು 3ನೇದು ನಾವು ಇದು ನೋಡಿದ್ದು ಮಾಸ್ಟರ್ ಪದವಿ ಪೂರ್ವ ಕಾಲೇಜ್ ಅಂತ ಹೇಳ್ಬಿಟ್ಟು ಅಡ್ಮಿಷನ್ಸ್ ಇವರು ಓಪನ್ ಆಗಿದೆ. ಯಾವತ್ತಿಂದ ಓಪನಿಂಗ್ ಆಗಿರೋದು? ಸರ್ 2001 ಇಂದನೂ ಇದೆ. ವಿಜಯ ಭಾರತಿ ಗರ್ಲ್ಸ್ PU ಕಾಲೇಜ್ ಅಂತ ಇತ್ತು. ಆಮೇಲೆ 2019 ಇಂದ ಮಾಸ್ಟರ್ಸ್ PU ಕಾಲೇಜ್ ಅಂತ ಹೇಳಿ ಕೋಎಡ್ ಕಾಲೇಜ್ ಮಾಡಿರೋದು. ಸರ್ ಅಡ್ಮಿಷನ್ಸ್ ತುಂಬಾ ಚೆನ್ನಾಗಿದೆ. ಆಮೇಲೆ ನಮ್ ಸ್ಟೇಟ್ ಅಲ್ಲಿ ಫಸ್ಟ್ ರ್ಯಾಂಕ್ ಇಡೀ ದಾಸರಳ್ಳಿ ಅಂದ್ರೆ ನಮ್ ಕಾಲೇಜ್ ಇಂದಾನೆ ಬಂದಿರೋದು ಸರ್. ಎಜುಕೇಶನ್ ವೈಸ್ ಏನು ಪ್ರಾಬ್ಲಮ್ ಇಲ್ಲ, ತುಂಬಾ ಚೆನ್ನಾಗಿದೆ. ಆಮೇಲೆ CET NEET JEE ಕೋಚಿಂಗ್ಸ್ ಎಲ್ಲ ಫ್ರೀ ಆಗಿ ಪ್ರೊವೈಡ್ ಮಾಡ್ತೀವಿ ಸರ್, ವಿತೌಟ್ ಎನಿ ಚಾರ್ಜಸ್. ವಿತ್ ಸ್ಟಡಿ ಮೆಟೀರಿಯಲ್ಸ್ ಕೊಡ್ತೀವಿ. ಈ ತರ ಸ್ಟಡಿ ಮೆಟೀರಿಯಲ್ಸ್ ನಾವೇ ಪ್ರೊವೈಡ್ ಮಾಡ್ತೀವಿ ಮಕ್ಕಳಿಗೆ. ಆಮೇಲೆ 6 ಅಂದ್ರೆ ಇವಾಗ ಏನಾದ್ರು ರೆಮಿಡಿಯಲ್ ಇದ್ರೆ ಮಾತಾಡಿ. ಇವಾಗ ಕಮ್ಮಿ ಪರ್ಸೆಂಟೇಜ್ ತಗೊಂತಿರೋರು ನಮ್ ಕಾಲೇಜಿಗೆ ಬಂದ್ಮೇಲೆ 80-90% ವರ್ಗೂ ಸ್ಕೋರ್ ಮಾಡ್ತಾ ಇದಾರೆ. ಪ್ರಿನ್ಸಿಪಲ್ ಸರ್ ಬಂದು ಮಲ್ಲಿಕಾರ್ಜುನ್ ಸರ್ ಅಂತ ನೀವ್ ಅಲ್ಲಿ ನೋಡ್ಬೋದು. ಅವರೇ ಪ್ರಿನ್ಸಿಪಲ್ ಸರ್. ಇಲ್ಲಿ ನಮ್ ಸ್ಟೂಡೆಂಟ್ಸ್ ಇದ್ದಾರೆ, ಒಪಿನಿಯನ್ ಕೇಳ್ಬೋದು.
ನಿಮ್ ಸ್ಟೂಡೆಂಟ್ಸಾ? ನಮ್ ಸ್ಟೂಡೆಂಟ್ ಇವರೆಲ್ಲನು? ಓಕೆ, ಹಾಯ್ ಮಾಡಿ. ಓಕೆ ಓಕೆ, ಹೇಗಿದೆ ಕಾಲೇಜು? ಕಾಲೇಜ್ ಚೆನ್ನಾಗಿದೆ. ಹೌದು, ಚೆನ್ನಾಗಿದ್ಯಾ? ಎಜುಕೇಶನ್ ವೈಸ್ ಏನು ಪ್ರಾಬ್ಲಮ್ ಇಲ್ಲ. ಹೌದಾ? ನೀವು ಇದೇ ಸ್ವಂತ ಊರ ಬೆಂಗಳೂರು ಬೇರೆ ಕಡೆಯಿಂದ? ನಾವ್ ಇಲ್ಲೇ ಬೆಂಗಳೂರಲ್ಲಿರೋದು. ಕಾಲೇಜ್ ನಮ್ಗೆ ಇಲ್ಲೇ ನಿಯರೆಸ್ಟ್ ಇದೆ. ಎಜುಕೇಶನ್ ಚೆನ್ನಾಗಿದೆ. ಹೌದಾ? ಎಲ್ಲ ಸಿಇಟಿ ನೀಟ್ ಎಲ್ಲ ಚೆನ್ನಾಗಿದೆ. ಒಳ್ಳೇದಾಗ್ಲಿ, ಅಡ್ಮಿಷನ್ ಬೇಗ ಬೇಗ ಆಗ್ಲಿ. ಓಕೆ, ನಿಮ್ಮ ಹೆಸರು ಮೇಡಮ್? ಸರ್ ನನ್ನ ಹೆಸರು ನಾಗಮ್ಮ. ಓಕೆ, ನೀವು ಕಾಲೇಜಲ್ಲಿ ಏನು? ನಾವು ಅಸಿಸ್ಟೆಂಟ್ ಅಡ್ಮಿನ್ ಆಗಿ ವರ್ಕ್ ಮಾಡ್ತಾ ಇದೀನಿ. ನಾನು ಮುಂಚೆ ಅಲ್ಲೇ ಓದಿದ್ದು. ಓಕೆ, ನಿಮ್ ಫೋಟೋ ಇದೆಯಾ? ಅಲ್ಲೇ ಇದೀನಿ ನೋಡಿ. ಅದಲ್ಲ? ಹಾ, ಅದೇ. ಓಕೆ, ಹಾ, ಇಲ್ಲಿ ನೋಡ್ರಿ. ಇವಾಗ ನನ್ನ ಎಜುಕೇಶನ್ ಎಲ್ಲ ಮುಗ್ದಿದೆ. ಇವಾಗ ಅಲ್ಲೇ ವರ್ಕ್ ಮಾಡ್ತಾ ಇದೀನಿ. 596 ಹೌದು ಸರ್. ಓಕೆ, 600 596 ಅವರೇ ಈಗ ನನ್ನ ಹತ್ರ ಮಾತಾಡ್ತಿದ್ರಲ್ಲ, ಇವರೇ ಅಲ್ಲಿದ್ದಾರೆ ನೋಡಿ ಆ ಫೋಟೋದಲ್ಲಿ. ಸೊ ಖುಷಿ ಆಗುತ್ತೆ. ಕಾಲೇಜು ಸೇರ್ಕೊಳ್ಳಿ, ಮಕ್ಕಳು ಬಂದು ಇಲ್ಲೇ ಹತ್ರ ಇರೋರು. ಓಕೆ, ಥ್ಯಾಂಕ್ ಯು ಸರ್. ಓಕೆ, ವೆಲ್ಕಮ್. ಇಲ್ಲೊಂದು ಬ್ರಾಂಚು ಬರೀ ಇದು ಅನ್ಸುತ್ತೆ, ಏನು ಕಲೆಕ್ಷನ್ಸ್ ಅಂತ ಹೇಳಿ, ಕಲೆಕ್ಷನ್ಸ್ ಏನಿದೆ. ಓಕೆ, ಇಲ್ಲಿ ಬಂದ್ಬಿಟ್ಟು ಏನೋ ಇದೆ ಎಲ್ಲ. ಏನ್ ಮೆಟೀರಿಯಲ್ ಮೇಡಮ್ ಇದು? ನ್ಯಾಚುರಲ್ ಪ್ರಾಡಕ್ಟ್ಸ್. ನಿಮ್ದು ಓನಾ? ಸ್ಕಿನ್ ಕೇರ್. ಇಲ್ಲಿ ಇದು ಬಟ್ಟೆನೆ, ಹೆಣ್ಣು ಮಕ್ಕಳಿಗೆ ಹೇಳಿ ಮಾಡಿಸಿದ ಬಟ್ಟೆ ಅಂದ್ರೆ ಇಲ್ಲಿ ಸಿಗುತ್ತೆ. ಚಪ್ಪಲ್ ಇಲ್ಲಿ ಗಂಡು ಮಕ್ಕಳು ಸಿಗ್ತವೆ, ಹೆಣ್ಮಕ್ಳು ಗಂಡು ಮಕ್ಕಳು ಚಪ್ಪಲ್. ಎಷ್ಟು ರೇಟ್ ಕೇಳೋಣ? ಮತ್ತೆ ಕಡಿಮೆ ಇರುತ್ತೆ, ಫೋನಲ್ಲಿ ಇದಿರುತ್ತೆ. ಇಲ್ಲಿ ಇದು ಸೀರೆನೆ. ಇಲ್ಲಿ ಕರದಂಟುಗಳು ಇವೆಲ್ಲ ಓನ್ ಇರ್ಬೋದು. ಎಲ್ಲ ನಿಮ್ದು ಓನ್ ಪ್ರಾಡಕ್ಟ್ ಮೇಡಮ್? ಓಕೆ, ಎಲ್ಲಿ ಇರೋದು ನಿಮ್ದು? ಆನ್ಲೈನಲ್ಲೂ ಇದೆಯಾ? ಏನು ಹೆಸರಂತಿದೆ? ವಿಜಯ ಕರದಂಟು. ಓಕೆ ನೋಡ್ರಿ, ವಿಜಯ ಕರದಂಟು. ಇಲ್ಲೊಂದು ಸತ್ಯತೆಯನ್ನು ಏನಿದು? AVS ಕರಕುಶಲ ಆಭರಣಗಳು. ಅಂದ್ರೆ ಅವ್ರ ಕರಕುಶಲ ಅಂದ್ರೆ ಕೈಯಿಂದ ಅವರೇ ಮಾಡಿ ಓಲಾಗಿ ಮಾಡಿರ್ತಾರೆ. ಆರ್ಗ್ಯಾನಿಕ್ ಸಾವಯವ ಬೆಲ್ಲ. ಆರ್ಗ್ಯಾನಿಕ್ ಸಾವಯವ ಬೆಲ್ಲ. ಎಲ್ಲಿ ಅವರು? ಮಂಡ್ಯ. ಅಕ್ಕ, ಆನ್ಲೈನ್ ಎಲ್ಲ ಸೇಲ್ ಮಾಡ್ತೀರಾ? ಹೆಂಗೆ ಕೆಜಿ? ಮತ್ತೆ ಎಷ್ಟು ಕೆಜಿ? ನೋಡಿ, ಆರ್ಗ್ಯಾನಿಕ್ ಬೆಲ್ಲ ಸರ್. ಕೆಜಿ ಇದು 100 ರೂಪಾಯಿ ಸರ್. 100. ಪುಡಿ ಬೆಲ್ಲ 110 ಸರ್. ಜೋನಿ ಬೆಲ್ಲ ಅಂತ ಇದೆ ಸರ್, ನೋಡಿ ಲಿಕ್ವಿಡ್. ಜೋನಿ ಬೆಲ್ಲ ತುಂಬಾ ಇಷ್ಟ ನನಗೆ ಸರ್. 140 ರೂಪಾಯಿ ಸರ್ ಕೆಜಿ. ಎಷ್ಟು? 140. ಯಾವುದೇ ಕೆಮಿಕಲ್ ಇಲ್ಲ? ಯಾವುದೇ ಕೆಮಿಕಲ್ ಹಾಕಿ ಮಾಡಿರುವಂತ ಪದಾರ್ಥಗಳು. ಓಕೆ, ನೋಡಿ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ. ನಂಬರ್ ಇಲ್ಲ ಹಿಂದಗಡೆ ಇದೆ. ಆ ಬೆಲ್ಲ 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 ಇನ್ನೂ ಸರಿ ಟೇಸ್ಟ್ ಚೆನ್ನಾಗಿದೆ. ನಿಮ್ಮ ಹೆಸರು? ಸರ್ ನನ್ನ ಹೆಸರು ಸಿದ್ದರಾಜ್ ಅಂತ ಹೇಳಿ ಸರ್. ಓಕೆ, ನಿಮ್ದೆ ಓನಾಗಿ ಎಲ್ಲ ಇದು ಮಾಡ್ತಾರೆ. ಒಳ್ಳೇದಾಗ್ಲಿ, ಚೆನ್ನಾಗಿ ಸೇಲ್ ಆಗ್ಲಿ. ಸಾಹಿತ್ಯ ಬೆಂಗಳೂರು ಇವರು ಒಂದು ಬುಕ್ ಸ್ಟಾಲ್ ಕೊಡ್ತಾರೆ. ಎಲ್ಲ ಥರದ ಬುಕ್ಕು ಇದೆ. ಬೇಕಾದ್ರೆ ಅವ್ರ ವೆಬ್ಸೈಟ್ ಕಾಂಟ್ಯಾಕ್ಟ್ ಮಾಡ್ಕೊಂಡ್ರು ಸಿಗುತ್ತೆ. ಬುಕ್ ಸ್ಟೋರು ಕೂಡ ಇದೆ. ಎಲ್ಲಿದೆ ನಿಮ್ದು ಬುಕ್ ಸ್ಟೋರು? ಇದು ಕಾಮರಾಜಪೇಟೆಯಲ್ಲಿ. ಓಕೆ, ಎಲ್ಲ ಥರದ ಬುಕ್ಕು ನಿಮ್ಮ ಹತ್ರ ಇದೆ. ಕನ್ನಡ, ಹಿಂದಿ ಮಾಧ್ಯಮ ಎಲ್ಲ ಭಾಷೆಯಲ್ಲಿ ಇದೆಯಾ? ಓಕೆ, ನೋಡಿ, ಓದುಗರ ಹವ್ಯಾಸ ಇರೋರಿಗೆ ಅದು ಒಳ್ಳೆ ಉಪಯೋಗ ಆಗುತ್ತೆ. ಇದು ಬಂದ್ಬಿಟ್ಟು ಇದೇನಿದು? ಹಣ್ಣಿನ ಏನಿದೆ? ಏನಿದು? ಅದು ನನ್ಗೆ ಗೊತ್ತಾಗ್ತಿಲ್ಲ. ಕ್ಲೀನ್ ಆಗಿ ಮಾಹಿತಿ ಕೊಡಿ, ಏನಂತ. ರೈಟ್, ಆಕ್ಚುಲಿ ಸಿಬಕ್ತಾನ್ ಒಂದು ಫ್ರೂಟ್ ಸರ್. ಈ ಫ್ರೂಟ್ ಬೆಳೆಯುವಂತದ್ದು ಲೇ ಲಡಾಖ್ ಅಲ್ಲಿ. ಇದನ್ನ ಕಲಿಯುಗದ ಸಂಜೀವಿನಿ ಅಂತಾರೆ. ಯಾಕೆ ಮುಖ್ಯ ಅಂದ್ರೆ ನಮ್ಮ ಬಾಡಿಗೆ ಬೇಕಿರೋ ಎಲ್ಲ ವೈಟಮಿನ್ಸ್ ನಿಮಗೆ ಒಂದೇ ಹಣ್ಣಲ್ಲಿ ಸಿಗುತ್ತೆ. ಸಿಂಪಲ್ ಎಕ್ಸಾಂಪಲ್ ಕೊಟ್ರೆ ಈ ಹಣ್ಣ. ಹೌದು ಸರ್. ಇದು ನಾವು ಇಲ್ಲಿ ತೋರಿಸ್ಲಿಕ್ಕೋಸ್ಕರ ತಂದಿರೋದು. ಇದರಲ್ಲಿ ಆಮ್ಲಕ್ಕಿಂತ 20 ಟೈಮ್ ಜಾಸ್ತಿ ವೈಟಮಿನ್ ಸಿ ಇರುತ್ತೆ. ಒಮೆಗಾ 3, 6, 7 ಏನು ಡ್ರೈ ಫ್ರೂಟ್ಸ್ ಮೀನಲ್ಲಿ ಇದೆ, ಅದು ಈ ಒಂದೇ ಹಣ್ಣಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ ಸರ್ ಈ ಹಣ್ಣಿಂದ ರಸ 1 ಲೋಟ ಬಿಸಿ ನೀರಲ್ಲಿ ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರೆ 1 ಲೋಟ ನೀರಲ್ಲಿ ಹಾಕೊಂಡು 1 ಸ್ಪೂನ್ ಅನ್ನ ಬೆಳಿಗ್ಗೆಯಿಂದ ರಾತ್ರಿ ನಿಮ್ಗೆ ಯಾವ್ದೇ ರೀತಿ ಸುಸ್ತಾಗಲ್ಲ, ಒಳ್ಳೆ ಎನರ್ಜಿ ಬರುತ್ತೆ. ಗ್ಯಾಸ್ಟ್ರಿಕ್ ಇದ್ರೆ 5-10 ಡೇಸ್ ಕಡಿಮೆ ಆಗುತ್ತೆ, ಮತ್ತೆ ವೀಕ್ನೆಸ್ ಇರುದಿಲ್ಲ, ನಿಮ್ಮ ಜೀರ್ಣಕ್ರಿಯೆ ಒಳ್ಳೆ ಆಗುತ್ತೆ ಸರ್. ಅಷ್ಟೇ ಅಲ್ಲದೆ ನಮ್ಮ ಪ್ರಧಾನ ಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಇದ್ದಾರಲ್ವಾ, ಅವರು ಕೂಡ ಈ ಹಣ್ಣಿನ ಬಗ್ಗೆ ಮಾತಾಡಿದ್ದಾರೆ. ನೋಡಿ, ಮೋದಿ ಕೂಡ, ನಮ್ಮ ಪ್ರಧಾನಮಂತ್ರಿ ಮೋದಿ ಸಹ ಕೂಡ ಇದ್ರ ಬಗ್ಗೆ ಹೊಗಳಿದ್ದಾರೆ. ಬಹಳ ಖುಷಿ ಆಗುತ್ತೆ ನೋಡಿದ್ರೆ.
ನಿಮ್ಮ ಹೆಸರು? ಸಾಮ್ರಾಜ್ಯ ಅಂತ ಸರ್. ಎಲ್ಲಿರೋದು ನಿಮ್ ಬ್ರಾಂಚ್? ಸರ್ ನಮ್ದು ಗೋಡೌನ್ ಬೆಂಗಳೂರಲ್ಲಿ ಇದೆ, ಹೊಸಕೋಟೆಯಲ್ಲಿ. ಪ್ಲಸ್ ಎಲ್ಲ ಆಯುರ್ವೇದಿಕ್ ಶಾಪ್ಸ್ ಗೆ ನಮ್ ಸಪ್ಲೈ ಇದೆ ಸರ್, ತಗೊಳ್ಬಹುದು. ನಿಮ್ದು ಇದು ಹೆಸರು ಏನು? ಆಯುಜೇರಾ ಸರ್ ಬ್ರಾಂಡ್ ಹೆಸರು. ಏನು? ಆಯುಜೇರಾ ಅಂತ. ಆಯುಜೇರಾ. ಕಾಂಟ್ಯಾಕ್ಟ್ ನಂಬರ್? ಕಾಂಟ್ಯಾಕ್ಟ್ ನಂಬರ್ 8088504219 ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಓಕೆ, ಹೇಳಿದ್ರೆ ಮಾಡಿದ್ರೆ ಎಲ್ಲ ಮಾಹಿತಿ ನೀವು ಕೊಡ್ತೀರಾ, ಬೇಕಂದ್ರೆ ಕಳಿಸ್ಕೊಡ್ತೀವಿ ಆನ್ಲೈನ್ ಅಲ್ಲಿ. ಥ್ಯಾಂಕ್ ಯು. ನಿಮ್ಮ ಹೆಸರು ಏನಿದೆ? ಸಾಮ್ರಾಜ್ಯ. ಸಾಮ್ರಾಜ್. ಓಕೆ, ಒಳ್ಳೇದಾಗ್ಲಿ, ತುಂಬಾ ಚೆನ್ನಾಗಿದೆ. ಜೊತೆ ಕೇಳೋಣ ಹೆಂಗ್ ಪವರ್ ಸೇವಿಂಗ್ ಮಾಡಿ. ಓಕೆ, ಕರೆಂಟ್ ಬಿಲ್ ಯಾವ ರೀತಿ ಕಡಿಮೆ ಆಗುತ್ತೆ? ನಿಮ್ದು ಇದೆಯಾ? ಹಾಂ ಸರಿ, ಹೇಳಿ. ಆಮೇಲೆ ಓಕೆ, ಹೌದಾ? ಎಲ್ಲಿ ಆಫೀಸ್ ಇರೋದಲ್ಲಿ? ಚಿಗಣಿ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ಇದಾಗಿರೋದಾ? ಒಳ್ಳೇದಾಗ್ಲಿ. ಮೋಸ್ಟ್ಲಿ ಬ್ರಾಂಚ್ ಖಾಲಿ ಆಗಿದೆ ಆಲ್ರೆಡಿ. ಇವತ್ತು ಖಾಲಿ ಆಗಿರ್ಬೇಕು, ಅವ್ರದೆಲ್ಲ ಖಾಲಿ ಮಾಡ್ಕೊಂಡಿರ್ಬೇಕು. ಮಿಲೆಟ್ ಮೇಡ್ ಪಾಪಾಡ್, ಸಿರಿಧಾನ್ಯ ಹಪ್ಪಳ ನೋಡೋಣ. ಗಾರ್ಲಿಕ್ ಇದೆ, ಗ್ರೀನ್ ಚಿಲ್ಲಿ ಇದೆ, ರೆಡ್ ಚಿಲ್ಲಿ ಇದೆ, ಮಿಲೆಟ್ ಜೊತೆ ಮಿಕ್ಸ್ ಇರುತ್ತೆ ರೀ. ಯಾವ್ದು ಬೇಕಾದ್ರೆ ಹಪ್ಪಳ. ಶುದ್ಧ ನೈಸರ್ಗಿಕ ರಾಸಾಯನಿಕ ಬೆಲ್ಲದ ದೊರೆಯುದು. ಅಲ್ಲೇ ಬೆಲ್ಲ ನೋಡಿದ್ವಲ್ಲ, ಅದೇ ಥರ ಊಟ ಓನಾಗ. ಏನಿದು? ಕಪ್ಸು ಅಂದ್ರೆ ಏನ್? ಕಪ್ಸು ಯಾವ ತರದ್ದು ಅದಂದ್ರೆ? ಯಾವ್ದ್ರಿಂದ ಮಾಡಿರೋದು? ಒಂಥರ ಏನೋ ಡಿಫ್ರೆಂಟ್ ಆಗಿ ಹೇಳ್ತಾರೆ, ಹೇಳಿ ಅದ್ರ ಬಗ್ಗೆ, ಕಪ್ಪು ಬಗ್ಗೆ ಹೇಳಿ ನನಗೆ, ಅದು ಗೊತ್ತಾಗ್ತಾ ಇಲ್ಲ. ಹೇಳಿ, ಪರವಾಗಿಲ್ಲ. ನನಗೆ ಈ ಕಪ್ಪು ಬಗ್ಗೆ ಮಾಹಿತಿ ಕೊಡಿ. ಈ ಕಪ್ಪಿಂದ ಏನು ಉಪಯೋಗ? ಇದು ಒಟ್ಟಿಂದ ಮಾಡಿರೋದು ಸರ್. ಭತ್ತದೊಟ್ಟು, ಬಿದ್ರೊಟ್ಟು. ಏನ್ ಒಟ್ಟಿಂದ? ಭತ್ತದೊಟ್ಟು, ಬಿದ್ರೊಟ್ಟಿಂದ ಮಾಡಿರೋದು. ನೋಡ್ರಿ ಅಪ್ಪ, ನನಗೆ ಶಾಕ್ ಆಗ್ತದೆ. ಇದರಿಂದ ಬೆನಿಫಿಟ್ ಏನು? ಇದ್ರ ಬೆನಿಫಿಟ್ ಬಂದ್ಬಿಟ್ಟು ಬಿಸಿ ಹಾಕಿದ್ರೆ ನಾರ್ಮಲ್ ನಾವೇನ್ ಕುಡಿತೀವಿ ಸ್ಟೀಲ್ದು ಮತ್ತೆ ಪಿಂಗಾಣಿ ಕಪ್ಸ್ ಎಲ್ಲ, ಅದಕ್ಕಿಂತ ತುಂಬಾ ಹೊತ್ತು ಬಿಸಿ ಇರುತ್ತೆ. ಮತ್ತೆ ಓವನ್ ಸೇಫ್ ಸರ್. ಇದೆಲ್ಲ ಭತ್ತದ ಹೊಟ್ಟಿಂದ ಮಾಡಿರೋದು. ನೋಡಿ ಆಗ್ತಿರೋದು ನನಗೆ ಅಪ್ಪ. ಸೊ ನಮ್ದು ಮಂಡ್ಯದ ಬೆಲ್ಲ ಇದೆ ಹಂಗೆ. ಓಕೆ, ನೋಡಿ ಇವೆಲ್ಲ ಭತ್ತದ ಹೊಟ್ಟಿಂದ ಮಾಡಿರೋದು ಇವೆಲ್ಲ. ಓಕೆ, ತುಂಬಾ ಖುಷಿ ಆಗುತ್ತೆ ನೋಡಿ. ನಿಮ್ದು ಸೊ ಚಿಕ್ಕೀಸ್ ಎಲ್ಲ ಇದೆ. ಇದೊಂದು ಪೇನ್ ಬಾಮ್ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಇದುವರೆಗೂ ಯಾವುದೇ ಬಾಮಿಗೆ ಅವಾರ್ಡ್ ಬಂದಿಲ್ಲ, ಇದಕ್ಕೆ ಅವಾರ್ಡ್ ಬಂದಿದೆ. ಪ್ರತಿಯೊಂದು ಬಾಡಿ ಪೇನ್ಗೆ ಯೂಸ್ ಮಾಡಬಹುದು. ಹೆಡ್ಏಕ್, ಬ್ಯಾಕ್ ಪೇನ್, ಶೋಲ್ಡರ್ ಪೇನ್, ನೆಕ್ ಪೇನ್, ಜಾಯಿಂಟ್ ಪೇನ್, ಮಸ್ಕಿಟೋಸ್ ಬೈಟ್ಸ್, ಇನ್ಸೆಕ್ಟ್ಸ್ ಬೈಟ್ಸ್. ಆನ್ಲೈನ್ ಅಲ್ಲೂ ನಿಮ್ದು ಸಿಗುತ್ತಲ್ಲ? ಅಮೆಜಾನ್, ಫ್ಲಿಪ್ಕಾರ್ಟ್, ಮೀಶೋ ಎಲ್ಲ ಸಿಗುತ್ತೆ ಸರ್. ವಿದ್ಯಾರಣ್ಯಪುರದಲ್ಲಿ ಶಾಪ್ ಇದೆ ಸರ್. ಶಾಪ್ ಇರೋದು ಏನ್ ನಿಮ್ ಶಾಪ್ ಹೆಸರು? ಆವಿಸ್ ಜಿಯಾ ಪ್ರೈವೇಟ್ ಲಿಮಿಟೆಡ್ ಅಂತ ಕಂಪನಿ. ಓಕೆ, ಥ್ಯಾಂಕ್ ಯು. ಎಲ್ಲ ಇಲ್ಲಿ ಬೇಬಿ ಕಾಲು ಇದೇನೋ ರೆಡಿ ಗೋಬಿ ಮಾಡ್ಕೊಳ್ಳೋದು ಮನೆಯಲ್ಲಿ ನೋಡಿ ಕಾಣ್ತಾ ಇದೆ. ಇಲ್ಲಿ ಏನಂತಾರೆ ಐಟ್ರಿ ಅಂತೆ. ಐಟ್ರಿ ಅಂದ್ರೆ ಏನಿದು? ಇದು ಮನೆ ಒಳಗಡೆನೆ ಬೆಳಿತಕ್ಕಂಥದ? ನಿಮ್ ಏನ್ ಹೆಸರಿದ್ರ? ಏನ್ ಹೆಸರಿದು? ಶೋಗೆ. ನೀವು ಇದು ಮಾಡೋದಾ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ನಿಮ್ದೆ, ನೀವೇ ಎಲ್ಲ ಇದು ಮಾಡೋದು? ಎಲ್ಲಿ ನಿಮ್ದು ಆಫೀಸ್ ಇರೋದು? ಬಸವನಗುಡಿ. ಓಕೆ, ಏನ್ ಕಾಸ್ಟ್ ಬೀಳುತ್ತೆ ಇವೆಲ್ಲ ನಿಮ್ಗೆ? ಈಗ ಇದು ಬೇಕಂದ್ರೆ, ಇದು 3 ಬೇಕಂದ್ರೆ 850. ಇದು ಆದ್ರೆ 600. ಇದಾದ್ರೆ 650. ತುಂಬಾ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಕಾಣುತ್ತೆ, ಅದಕ್ಕೋಸ್ಕರ ಕೇಳೋದು. ಅಲ್ಲಿ ಇದು ನಾವು ಶೋ ಮಾಡಿ ಅಲ್ವಾ? ಅಷ್ಟೇ. ಇದು ನ್ಯಾಚುರಲ್ ಮಾಮೂಲು ರಿಯಲಿ ಅಲ್ವಾ? ಇದು ರಿಯಲ್ ಪ್ಲಾಂಟ್ಸ್ ನೋಡ್ರಿ, ಆರ್ಟಿಫಿಷಿಯಲ್ ಕಣ್ಣಾಗ ಕಾಣುತ್ತೆ, ಒರಿಜಿನಲ್ ಆಗಿ ಹೇಗೆ ಮನೆ ಒಳಗಡೆ ಇಡಕ್ಕೆ. ಓಕೆ, ಥ್ಯಾಂಕ್ ಯು. ನಿಮ್ದು ಇದು ಗೂಗಲ್ ಅಲ್ಲೂ ಸಿಗುತ್ತಾ? ಆನ್ಲೈನ್ ಅಲ್ಲಿ ಇಲ್ಲ? ಹೌದಾ, ಆನ್ಲೈನ್ ಸೇಲಿಂಗ್ ಇಲ್ಲ. ಓಕೆ, ಥ್ಯಾಂಕ್ ಯು, ಒಳ್ಳೇದು. ಇದು ಈಶ್ವರ್ ಫ್ಯಾಷನ್ಸ್ 500 ಲಾಂಗ್ ಕುರ್ತಾ 500 ರೂಪಾಯಿ. ಹೆಣ್ಮಕ್ಳಿಗಂತೂ ಎಲ್ಲ 80% ಹೆಣ್ಮಕ್ಳಿಗೆ ಉಪಯೋಗ ಐಟಮ್ ಇದೆ. ಇಲ್ಲಿ ಶೂ ಇದೆ. ಏನ್ ಕಾಸ್ಟ್ ಶೂ? ಡೆನಾಮಿಕ್ ಅಂತ ಯೂನಿವರ್ಸಲ್ ಮಾರ್ಕೆಟ್. ಕಾಸ್ಟ್ ಏನು ಶೂ? 3,500 ಸ್ಟಾರ್ಟ್ ಆಗುತ್ತೆ. ಹೌದಾ? ಯಾವ ಕಂಪನಿ? ಯೂನಿವರ್ಸಲ್ ಮಾರ್ಕೆಟ್. ಹೌದಾ? ಎಲ್ಲಿ ಬ್ರಾಂಚ್? ಓಕೆ, ಇಲ್ಲ ನೋಡಿ ಶೂದು ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟ್. ಶೂದು ನಾವು ಫಸ್ಟ್ ಟೈಮ್ ನೋಡ್ತಾರೆ ಯೂನಿವರ್ಸಲ್ ಮಾರ್ಕೆಟ್. ಶೂ ಹೆಸರೇನಿದೆ? ಶೂ ರ್ಯಾಕ್ಸ್. ಇದು ಶೂ ರ್ಯಾಕ್ಸಾ? ಓಕೆ. ಇವ್ರು ಸಾರಿ ನೋಡ್ರಿ, ಶೂ ರ್ಯಾಕ್ಸ್ ಮಾಡ್ಕೊಂಡು ಅಂದ್ರೆ ನಾವು ಮನೆಯಲ್ಲಿ ಶೂನ ಹೆಂಗೆ ಅಂದ್ರೆ ಹಂಗೆ ಬಿಸಾಕ್ತೀವಲ್ಲ, ಅವರು ರ್ಯಾಕ್ ಮಾಡೋಂಥದ್ದು. ಈ ರೀತಿಯಾಗಿ ಶೂನ ಜೋಡಿಸೋಂಥದ್ದು. ನಾನು ಶೂ ಕಂಪ್ಲೇಂಟ್ ಬಂದ್ಬಿಟ್ಟೆ, ಸಾರಿ.
ಡೈನಾಮಿಕ್ ಯೂನಿವರ್ಸಲ್ ಮಾರ್ಕೆಟಿಂಗ್ ಅಂತ ಶೂ ಡೆನ್ ಸೀಟ್ಸ್ ಝೋನ್ 8 ಅಂತಿದೆ. ನೋಡಿ ಎಷ್ಟು ಚೆನ್ನಾಗಿ, ಅಂದ್ರೆ ಕಡಿಮೆ ಜಾಗದಲ್ಲಿ ಈ ರೀತಿಯಾಗಿ ಮಾಡ್ಬೋದಂತ. ಓಪನ್ ಮಾಡಿ ನೋಡೋಣ. ನೋಡ್ರಿ ಈ ತರ ಶೂ ಇರ್ತಿದೆ ನೋಡಿ, ಒಳಗಡೆ ಶೂ ಇದೆ ಅಂತಾನೆ ಕಾಣಿಸ್ತಾ ಇಲ್ಲ. ಜಸ್ಟ್ ಓಪನ್ ಮಾಡಿದ್ರೆ ನಿಮಗೆ ಈಗ ಓಪನ್ ಚೆನ್ನಾಗಿದೆ ಅಲ್ವಾ ಆ ತರ ನೀಟ್ ಆಗಿ ಅರೇಂಜ್ಮೆಂಟ್ ಆಗಿ ಶೂಸ್ ಇರ್ತಿದೆ. ಸೊ ಮಾರ್ಕೆಟ್ ಅಲ್ಲಿ ಇವಾಗ ಹೊಸದಾಗಿ ಬಂದಿದೆ ಒಂದು. So ಇದು ಏನಂತ ಹೇಳಿದ್ರೆ ಡಬಲ್ ಡೆಕ್ಕರ್ ಅಂತ ಹೇಳ್ತೀವಿ. ಓಪನ್ ಮಾಡಿದ್ರೆ ನಿಮ್ಗೆ ಒಂದೇ ಸತಿಗೆ 6 ಪೇರ್ ಶೂಸ್ ಇಟ್ಕೊಳ್ಬಹುದು. ಡಬಲ್ ಡೆಕ್ಕರ್. ಇದು ನಿಮ್ಗೆ ಸಿಂಗಲ್ ಡೆಕ್ಕರ್. ಫಸ್ಟ್ ಇಂದ ಇದು ಏನಿತ್ತು ಇದು ಸಿನ್ಸ್ 2008 ಇಂದ ಇದು ನಮ್ದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದು. ಮೇನ್ ಬ್ರಾಂಚ್ ಬಂದ್ಬಿಟ್ಟು ಆರ್ ಟಿ ನಗರ್ KHB ಕಾಲೋನಿ 8th ಕ್ರಾಸ್ ಅಲ್ಲಿ ನಮ್ದು ಅಲ್ಲಿ ಮೇನ್ ಬ್ರಾಂಚ್ ಇದೆ. ಅದ್ ಬಿಟ್ರೆ ನಿಮ್ಗೆ ಆಲ್ ಓವರ್ ಕರ್ನಾಟಕ ಸ್ಟೋರ್ಸ್ ಇದೆ. ಮೈಸೂರು, ರಾಮನಗರ್, ಶಿವಮೊಗ್ಗ, ದಾವಣಗೆರೆ, ಹಾಸನ, ಕೋಲಾರ್ ಮತ್ತೆ ಹುಸೂರು, ಆ ಕಡೆ ಈ ಕಡೆ ಕರ್ನಾಟಕದಲ್ಲಿ ಎಲ್ಲಾ ಕಡೆ ನಿಮ್ಗೆ ಅವೈಲೇಬಲ್ ಇದೆ ಸ್ಟೋರ್ಸ್. ಡಬಲ್ ಡೆಕ್ಕರ್, ಸಿಂಗಲ್ ಡೆಕ್ಕರ್ ಎಲ್ಲಾ ತರ ನಿಮ್ಗೆ ಅವೈಲೇಬಲ್ ಸಿಗುತ್ತೆ. ವೆರಿ ಡೈನಾಮಿಕ್ ಮಾರ್ಕೆಟಿಂಗ್ ಅಂತಾನೆ ಸಿಗೋದು ನಿಮ್ಗೆ ಶೂ ರ್ಯಾಕ್ಸ್. ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಇದು ಡಬಲ್ ಡೆಕ್ಕರ್ ಅಲ್ಲಿ 3 ರ್ಯಾಕ್ಸ್ ಇರೋದು. 18 ಪೇರ್ ಶೂಸ್ ಇಟ್ಕೊಳ್ಬಹುದು. ಕಾಸ್ಟ್ ಎಲ್ಲ ಈ ತರದ್ ಇದು ರೀಸನಬಲ್ ಕಾಸ್ಟ್ ಸರ್. ಇದು ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್. ಇದು ನಿಮ್ಗೆ 3 ರ್ಯಾಕ್ಸ್ ಇರೋದು ಸಿಂಗಲ್ ಡೆಕ್ಕರ್. ಇದು 4500 rupees ಆಗುತ್ತೆ. ಅದಾದ್ರೆ ನಮಗೆ ಇದು 5 ಸ್ಟೆಪ್ ಸಿಂಗಲ್ ಡೆಕ್ಕರ್ ಅಲ್ಲಿ 6500 ರೂಪಾಯಿ ಆಗುತ್ತೆ. ಇದು ನಿಮ್ಗೆ 5500 ಆಗುತ್ತೆ. ಅದು ನಿಮ್ಗೆ 13000 ಆಗುತ್ತೆ. ಡಬಲ್ ಡೆಕ್ಕರ್ 30 ಪೇರ್ ಶೂಸ್ ಕೆಪಾಸಿಟಿ. ಆದ್ರೆ ಎಷ್ಟು? 30 ಪೇರ್ಸ್. 30 ಅಂದ್ರೆ 30 ಜೊತೆ. ಅದ್ರಲ್ಲಿ ನಿಮ್ಗೆ 30 ಜೊತೆ ಇಟ್ಕೊಳ್ಬಹುದು. ನೋಡ್ರಿ, ನಿಮ್ಗೆ ಫ್ರೀ ಡೆಲಿವರಿ, ಫ್ರೀ ಇನ್ಸ್ಟಾಲೇಷನ್ ಆಲ್ ಓವರ್ ಕರ್ನಾಟಕ ಸಿಗುತ್ತೆ. ನಿಮ್ಮ ಹೆಸರು? ಮಿಸ್ಟರ್ ಖಾನ್ ಅಂತ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನಂಬರ್ ಎಲ್ಲ ಇದೆ ಹೇಳಿ. ಓಕೆ, ಥ್ಯಾಂಕ್ ಯು. ಫೋಟೋ ಮನೆಯಲ್ಲಿ ಎಂತ ಬೇಕೋ ಅಂತ ಫೋಟೋ. ಇಲ್ಲಿ ನೋಡ್ರಿ 3D ಫೋಟೋ ಎಷ್ಟು ಚೆನ್ನಾಗಿ ಕಾಣ್ತದೆ. ಇದೇನು ಹೊನ್ನಮಾಸ್ ಹನಿ ಅಂದ್ರೆ ಜೇನುತುಪ್ಪ. ಸಂಪೂರ್ಣ ರಾಸಾಯನಿಕ ಆಯುರ್ವೇದಿಕ್ ಬಗ್ಗೆ ಇದರಲ್ಲಿ ನಮ್ಮ ಚಕ್ರವರ್ತಿ ಸುಲಿಗಳು ಸಹ ಇದ್ದಾರೆ. ಸಂಪೂರ್ಣ ರಾಸಾಯನಿಕ ಅಂದ್ರೆ ಏನಿದು ಮೆಹಂದಿ ಕೈಗೆ ಹಾಕಲ್ಲ. ಏನೇನು ಏನ್ ಪ್ರಾಡಕ್ಟು ಹೇಳಿ ಮತ್ತೆ ಸರ್. ಏನು ಅಂತ ಹೇಳಿದ್ರೆ ಇದು ಹಳ್ಳಿ ಮೆಹಂದಿ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ಎಲ್ಲಾ ಕಡೆ ಯಾವ್ದಾದ್ರು ಕಂಪ್ನಿ ಮೆಹಂದಿಗಳು ಬರುತ್ತೆ. ಬಟ್ ಇದು ಕರ್ನಾಟಕದ ಮೆಹಂದಿ. ಹಳ್ಳಿಯಲ್ಲಿ ಸಿಗುವಂತ ಮೆಹಂದಿ ಎಲೆಗಳನ್ನ ತರಿಸ್ಬಿಟ್ಟು ನಾವೇ ಪೌಡರ್ ಮಾಡುವಂತದ್ದು. ಬ್ಯೂಟಿಫುಲ್ ಆಗಿರುತ್ತೆ. ಇದು ಸೂಪರ್ ಆಗಿರುತ್ತೆ. ಕಲರ್ ಗಳು ಬರುತ್ತೆ. ಇದಕ್ಕೇನು ನೀವು ಕೆಮಿಕಲ್ ಗಳನ್ನ ಬಳಸಬೇಕಂತಾನೆ ಇಲ್ಲ. ಕಾಫಿ ಪುಡಿ, ಟೀ ಪುಡಿ, ಡಿಕಾಕ್ಷನ್ ಏನು ಕೂಡ ಬೇಡ. ಜಸ್ಟ್ ಈ ಮೆಹಂದಿಗೆ ಒಂದು 3-4 ಲವಂಗ ಹಾಕ್ಬಿಟ್ಟು ಒಂದ್ ನೈಟ್ ಕಲ್ಸ್ಬಿಟ್ಟು ತಲೆಗೆ ಅಪ್ಲೈ ಮಾಡ್ಕೊಂಡ್ರೆ ಸೂಪರ್ ಆಗಿರೋ ಕಲರ್ ಬರುತ್ತೆ. ಮೆಹಂದಿ ಹೇರ್ ಕಲರ್ ಬರುತ್ತೆ. ಅಕಸ್ಮಾತ್ ಹೇರ್ ಕಲರ್ ಬಂದ್ಮೇಲೆ ಬ್ಲಾಕ್ ಆಗ್ಬೇಕು ಅಂತ ಹೇಳಿದ್ರೆ ಇದು ನೀಲಿ ಪುಡಿ ಎಲೆ ಅಂತ ಕರೀತಾರೆ. ಮೀನ್ಸ್ ಇಂಡಿಗೋ ಪೌಡರ್ ಅಂತ ಕರೀತಾರೆ. ಇದನ್ನ ಉಗುರು ಬೆಚ್ಚಗಿರೋ ನೀರಿಗೆ ಕಲಸಿ ಬಿಟ್ಟು ಅಪ್ಲೈ ಮಾಡ್ಕೊಂಡ್ರೆ 100% ಅವ್ರ ಕೂದಲು ನ್ಯಾಚುರಲ್ ಆಗಿ ಬ್ಲಾಕ್ ಆಗಿರ್ತದೆ. ಅದಕ್ಕೆ ತಾಜಾ ಉದಾಹರಣೆ ನಾನೇ ಇದ್ದೇನೆ. ಬೇಕಾದ್ರೆ ನೋಡಿ, ನನ್ನ ಬಿಯರ್ಸ್ಗೂ ಕೂಡ ಅದನ್ನೇ ಯೂಸ್ ಮಾಡೋದು. ನನ್ನ ಹೇರ್ಸ್ಗೂ ಕೂಡ ಅದನ್ನೇ ಯೂಸ್. ವೈಟ್ ಹೇರ್ ಇದ್ರೆ ವೈಟ್ ಹೇರ್ಸ್ ಗೆ ಇದು ವೈಟ್ ಹೇರ್ಸ್ ಇರೋರು ಫಸ್ಟ್ ಮೆಹಂದಿ ಅಪ್ಲೈ ಮಾಡಿ ಆಮೇಲೆ ಈ ನೀಲಿ ಎಲೆ ಪುಡಿ ಅಪ್ಲೈ ಮಾಡಿದ್ರೆ ಜಸ್ಟ್ 100 rupees ಅಷ್ಟೇ. ಇದು ನಾನು ನನ್ನ ವಾಟ್ಸ್ಆಪ್ ನಂಬರ್ ಇದೆ 812345 ಮಾಡ್ತೀರಾ? ಕರ್ನಾಟಕದ ಎಲ್ಲಾ ಭಾಗಗಳಿಗೂ ಕೂಡ ನಾನು ಡೈಲಿ ಕೊರಿಯರ್ ಗಳನ್ನ ಮಾಡ್ತೇನೆ. ನಿಮ್ದು ವಾಟ್ಸ್ಆಪ್ ನಂಬರ್ 8123459190. ಈ ನಂಬರ್ ಜಸ್ಟ್ ವಾಟ್ಸ್ಆಪ್ ಮಾಡಿದ್ರೆ ಸಾಕು. ಯಾರು ಕೂಡ ಸಾಮಾನ್ಯವಾಗಿ ಕಾಂಟ್ಯಾಕ್ಟ್ ನಂಬರ್ ನ ಕೊಡೋದಿಲ್ಲ. ಡೈರೆಕ್ಟ್ ಆಗಿ ಆ ನಂಬರ್ ಕಾಲ್ ಮಾಡಿ ನನ್ನ ಏನೇ ಡಿಸ್ಕಷನ್ ಇದ್ರು ಕೂಡ ಇಲ್ಲೇ ಇರ್ತಕ್ಕಂಥ ನಂಬರಿಗೆ ನನ್ನ ಜೊತೆ ಮಾತುಕತೆ ಮಾಡಬಹುದು. ನಾನೇ ಅವ್ರಿಗೆ ಡೈರೆಕ್ಟ್ ಆಗಿ ಕೊಡ್ತೇನೆ. ನಮ್ಮ ಹತ್ರ ಸುಮಾರು 6 ರಿಂದ 8 ಸೈಡ್ ಎಫೆಕ್ಟ್ ಇಲ್ಲ ಸರ್, ಯಾವ್ದು ಕೂಡ ಇಲ್ಲ. ಯಾಕಂದ್ರೆ ಕೆಮಿಕಲ್ ಬೆಳೆಸಿಲ್ಲ, ಇದ್ರಲ್ಲಿ ಕೆಮಿಕಲ್ ಇಲ್ಲ. ಇದು ನೋಡಿ, ಟೂತ್ ಪೌಡರ್. ಇದು ದಂತಕಲ್ಪ ಅಂತ ಹೇಳ್ಬಿಟ್ಟು ಇದು ಸುಮಾರು ಒಂದು 10 ರಿಂದ 12 ತರ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡಿದೀವಿ. ಹಲ್ಲು ಹುಳ ತಿಂತಾ ಇದ್ರೆ ಅಥವಾ ಹಲ್ಲು ನೋವು ಬರ್ತಾ ಇದ್ರೆ ಅಥವಾ ಹಲ್ಲು ಬಾಯಿ ದುರ್ವಾಸನೆ ಬರ್ತಾ ಇದ್ರೆ ಅಥವಾ ಹಲ್ಲು ಕೆಲವ್ರಲ್ಲ ಶೇಕ್ ಆಗೋದು ಅಥವಾ ಬ್ಲೀಡಿಂಗ್ ಬರೋದಾಗುತ್ತೆ. ಏನೇ ಇದ್ರು ಕೂಡ ಇದ್ರಲ್ಲಿ ಜಸ್ಟ್ ಅವ್ರು ಡೈಲಿ ಯೂಸ್ ಮಾಡ್ತಾ ಬಂದ್ಬಿಟ್ರೆ ಅವ್ರಿಗೆ ಯಾವ ಸಮಸ್ಯೆಗಳು ಬರೋದಿಲ್ಲ. ಆಕ್ಚುಲಿ ಪೇಸ್ಟ್ ಗಳನ್ನ ಯೂಸ್ ಮಾಡಬಾರ್ದು. ಅದ್ರಲ್ಲಿ SLS SMS ಅಂತ ಇರುತ್ತೆ, ಸೋಡಿಯಂ ಲೋರೆ ಸಲ್ಫೇಟ್, ಸೋಡಿಯಂ ಮೋನೋಸಲ್ಫೇಟ್ ಅಂತ ಇರುತ್ತೆ. ಅದು ಕ್ಯಾನ್ಸರ್ ಕಾರಕ. ಜೊತೆಗೆ ಯುರೋಪ್ ಅಂತ ಕಂಟ್ರಿಗಳಲ್ಲಿ 5 ವರ್ಷಕ್ಕಿಂತ ಕೆಳಗಿನ ಮಕ್ಕಳು ಪೇಸ್ಟ್ ಗಳನ್ನ ಯೂಸ್ ಮಾಡ್ಲಿಕ್ಕೆ ಬಿಡೋದಿಲ್ಲ. ಇದನ್ನ ಮಕ್ಕಳು ಅಕಸ್ಮಾತ್ ತಿಂದ್ರು ಕೂಡ ಏನು ತೊಂದರೆ ಇಲ್ಲ. ಹೊಟ್ಟೆ ಒಳಗೆ ಹೋದ್ರೆ ಹೊಟ್ಟೆ ಶುದ್ಧಿ ಆಗುತ್ತೆ ಬಿಟ್ರೆ ಬೇರೆ ಏನು ಕೂಡ ಆಗೋದಿಲ್ಲ. ಬೇಕಾದ್ರೆ ನೀವೇ ನೋಡ್ಬೋದು. ಜಸ್ಟ್ ನಿಮ್ ಮೆಥಡ್ಗಳನ್ನ ಸ್ಮೆಲ್ ನಿಮ್ಗೆ ಕೊಡ್ತೇನೆ. ನೀವು ಜಸ್ಟ್ ರಿಯಲ್ ಆಗಿ ಅದು ಯಾವ ರೀತಿ ಇದೆ ಫೀಡ್ಬ್ಯಾಕ್ ನೀವೇ ತಿಳಿಸ್ಬೋದು. ಸ್ಮೆಲ್ ನೋಡಿ ಅಷ್ಟು ನ್ಯಾಚುರಲ್ ಆಗಿದೆ. ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಗಳನ್ನ ಹಾಕಿ ಮಾಡಿರ್ತಕ್ಕಂಥ ಪ್ರಾಡಕ್ಟ್ ಇದು. ಒಳ್ಳೇದಾಗ್ಲಿ. ಯಾಕಂದ್ರೆ ತಗೊಳ್ಳೋರಿಗೆ ನೀವು
ಆನ್ಲೈನ್ ಅಲ್ಲಿ ಏನಾದ್ರು ಆರ್ಡರ್ ಹೇಳಿದ್ರೆ ಇಮಿಡಿಯೇಟ್ ಮಾಡ್ತೀರಾ? ಖಂಡಿತ ನನ್ನ ನಂಬರ್ಗೆ ಒಂದು ವಾಟ್ಸ್ಆಪ್ ಮಾಡಿದ್ರೆ ಸಾಕು, ಅಥವಾ ಡೈರೆಕ್ಟ್ ಆಗಿ ಕಾಲ್ ಮಾಡಿ ಡೌಟ್ಸ್ಗಳನ್ನ ಕ್ಲಿಯರ್ ಬೇಕಾದ್ರೂ ಮಾಡ್ಕೊಬಹುದು. ನಾನು ಅವ್ರಿಗೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀನಿ, ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ನಾನು ಹೇಳೋದಿದ್ರೆ ಮಾತ್ರ ಖರೀದಿ ಮಾಡ್ಬೋದು, ಇಲ್ಲ ಅಂದ್ರೆ ಬೇಡ. ನಿಮ್ಮ ಹೆಸರು? ಸುಧಾಕರ್ ಅಂತ ಹೇಳಿ, ತೀರ್ಥಹಳ್ಳಿ. ಎಲ್ಲಿರೋದು? ನಮ್ ತೀರ್ಥಹಳ್ಳಿ. ತೀರ್ಥಹಳ್ಳಿ. ಇದೆಲ್ಲ ನೀವು ತೀರ್ಥಹಳ್ಳಿ ನಾನೇ ಓನ್ ಆಗಿ ರಿಸರ್ಚ್ ಮಾಡಿ. ಬೆಂಗಳೂರು ಬ್ರಾಂಚ್ ಇದೆಯಾ? ಇಲ್ಲ, ಬ್ರಾಂಚ್ ಯಾರು ಕೊಟ್ಟಿಲ್ಲ, ಡೈರೆಕ್ಟ್ ತೀರ್ಥಹಳ್ಳಿಯಿಂದ ಕಳಿಸ್ತೀರಾ? ತೀರ್ಥಹಳ್ಳಿಯಿಂದ ಕಳಿಸ್ಕೊಂಡು. ಶಿವಮೊಗ್ಗ ಕಡೆಯವರು? ಶಿವಮೊಗ್ಗ ಕಡೆ. ಓಕೆ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಲಾಸ್ಟ್ ಬಂದ್ಬಿಟ್ಟು ಮನೆಗೂ ಏನ್ ಯಶವಂತ್ ಏನ್ ತಗೊಂಡೆ? ಅಪ್ಪ ಸ್ವದೇಶಿ ಮೇಳದಲ್ಲಿ ಎಷ್ಟು ದುಡ್ಡು ತಗೊಂಡಿದೆ ನೋಡು. ಯಾರಿಗೆ ತಗೊಂಡಿದ್ದು? ಎಷ್ಟು? ಏನಿದೆ? ಏನ್ ರೀತಿ? ಪ್ಯೂರಾ? ಹೌದಾ? ಎಷ್ಟು ಕಾಸ್ಟ್? ಎಷ್ಟು? 2600. ಇಲ್ಲ, ಇದೆಲ್ಲ ಇರೋದೆಲ್ಲ ಪ್ಯೂರೇನಾ? ಇಲ್ಲಿ ಲೆದರ್ ಇರೋದೆಲ್ಲ ಪ್ಯೂರೇ? ಓಕೆ, ಹೌದಾ? ಚೆನ್ನಾಗಿದೆಲ್ಲ ನೋಡ್ರಿ. ಕಡೆಗೂ ದೊಡ್ಡದೇ ತಗೊಂಡಿದ್ದಾರೆ, ಕಾಸ್ಟ್ಲಿ. ಒಳ್ಳೇದ್ ಬೇಕಂದ್ರೆ ಕಾಸು ಕೊಡ್ಬೇಕಾ ಅಲ್ಲ? ಏನೋ ಬಿತ್ತು ಅನ್ಸುತ್ತೆ ನೋಡ್ರಿ. ಪ್ಯೂರ್ ಲೆದರ್ ಹಿಂಗಿದೆ ಬ್ಯಾಗ್ಸ್. ನಿಮ್ದು ಶಾಪ್ ಇದೆಯಾ? ಅಲ್ಲ, ಶಾಪ್ ಇದೆ, ಫ್ಯಾಕ್ಟ್ರಿ ಇದು ಫ್ಯಾಕ್ಟ್ರಿ ಔಟ್ಲೆಟ್. ಹೌದೇನು? ನೋಡ್ರಿ, ಪ್ಯೂರ್ ಲೆದರ್ ಅಂದ್ರೆ ನೋಡಿ. ಅಪ್ಪ, ಇನ್ನೂ ಒಂದ್ ಸ್ವಲ್ಪ ಇದ್ದಂಗಿದೆ. ಬರೇ ಬಟ್ಟೆ ಇದೆ ಇಲ್ಲಿ, ಸಾಕು. ಬಟ್ಟೆ ಬಂದ್ರೆ ಮಾಡೋಣ. ಹೊಸದಾಗಿ ಏನಾದ್ರು ಇದೆ ಇಲ್ಲಿ? ಖಾದಿ ಬೆಡ್ಶೀಟ್ ಇದೆ, ಸೇಮ್ ಅದು ಕೂಡ. ಖಾದಿ ಟವಲ್ಸು ಇಲ್ಲಿ. ಆಮೇಲೆ ಇನ್ನೂ ಏನೇನೋ ಹಾಕಿದ್ದಾರೆ. ಇದೇನು ಸ್ವದೇಶಿ ಖಾದಿ ಬಟ್ಟೆ ಎಲ್ಲ ಇದೆ. ಖಾದಿ ಶರ್ಟ್ಗಳು, ಖಾದಿ. ಏನ್ ಕಾಸ್ಟು ಇದು ಶರ್ಟ್ ಎಲ್ಲ? ಆ ಶರ್ಟ್ 250. ನಮ್ಮ ಸೈಜ್ ಎಲ್ಲ ಸಿಗುತ್ತಾ? ಇಲ್ಲಿ ತೋರಿಸಿ, ನಮ್ಮ ಸೈಜ್ ನೋಡೋಣ. ನನ್ನ ಸೈಜ್ ಇದು ಕಂಪ್ಲೀಟು ಖಾದಿ ಶರ್ಟ್ಗಳು. ಬಹಳ ಚೆನ್ನಾಗಿದೆ, ನನಗೆ ನೋಡಿದ್ರೆ ಖುಷಿ ಆಯ್ತು. ನಾನು ಇವಾಗ 2 ಪೀಸ್ ತೊಗೊಳ್ತಾ ಇದ್ದೀನಿ. 1 ಪೀಸ್ ಎಷ್ಟ? ಆನ್ಲೈನ್ ಅಲ್ಲಿ ಕಳಿಸ್ತೀರಾ? ನಾನೇ ಆರ್ಡರ್ ಮಾಡ್ತೀನಿ, ನನ್ನ ಸೈಜ್ ಇದ್ರೆ. ಏನ್ ನಿನ್ನ ಹೆಸರು? ಅರ್ಜುನ್ ಕುಮಾರ್ ಸರ್. ಅರ್ಜುನ್ ಕುಮಾರ್. ಏನು ನಂಬರ್? ಆನ್ಲೈನ್ ನಂಬರ್ ಅದೇ ವಾಟ್ಸ್ಆಪ್ ಮೇಲೆ ಸ್ವದೇಶಿ ಖಾದಿ. ಓಕೆ, ಅಲ್ಲ ನಂಬರ್ ಹೇಳಿ, ಇದ್ರಲ್ಲಿ ಹೇಳಿ, ಫೀಡ್ ಆಗಿರುತ್ತೆ. ನಿಮ್ದು ಪರ್ಮನೆಂಟ್ ನಂಬರ್ ಹೇಳಿ, ಯಾವ್ದಾದ್ರು ಇದ್ರೆ. ಅದೇ 7384020227. ಹೌದಾ? ಹೌದು ಸರ್. ಅದೇ ನಂಬರ್ 7384020227. ನಾನೇ ಆರ್ಡರ್ ಕೊಡ್ತೀನಿ ಫಸ್ಟ್ ಟೈಮ್, ಆಯ್ತಾ? ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಸರ್, ಖಾದಿ ಬಟ್ಟೆ. ಬಟ್ ಈಗ ನನಗೆ ಕಡಿಮೆ ಮಾಡ್ಕೊಡಿ. ಹೌದಾ? ಎಲ್ಲಾ ತರದ್ದು ನಡೆಯಲ್ಲ, ಇಲ್ಲ ಒಳ್ಳೊಳ್ಳೆ ಶರ್ಟ್ಸ್. ಅಲ್ಲಿರೋದೆಲ್ಲ ಎಷ್ಟು ರೇಟ್ಸ್? ಅದು ಶರ್ಟ್ ನನ್ನ ಸೈಜ್ ಇದೆಯಾ ಆ ತರದಲ್ಲಿ ಕೂಡ? ಹೌದ್ರಿ ಸರ್, ಅದೇ. ಹಾ, ಬಟ್ ಇದು ಮೇಲೆ ಬರೋದು ಈ ತರ ಅಲ್ಲ? ಫುಲ್ ಬಟನ್ ಬರಲ್ಲ ಅಲ್ಲ? ಅಲ್ಲಿ ಫುಲ್ ಬಟನ್ ಬರುತ್ತಲ್ಲ, ಆ ತರ ನನ್ನ ಸೈಜ್ ಇದೆಯಾ? ಹೌದಾ? ಓಕೆ, ಕೊಡು ನನಗೆ 2 ಪೀಸ್. ತಗೊಂಡ್ರು ಹುಡುಗ ಡಿಸ್ಕೌಂಟ್ ಕೊಡ್ಲಿಲ್ಲ. ಇರ್ಲಿ, ಪರವಾಗಿಲ್ಲ, ನಮ್ಮ ಹುಡುಗನೇ. 1800 ರೂಪಾಯಿ ಅಂದ್ರೆ 300 ರುಪೀಸು. ಇದು ನನಗೆ ಬಹಳ ಇಷ್ಟ ಆಯ್ತು. ಅವ್ರ ನಂಬರ್ ಕೂಡ ಕೊಟ್ಟಿದ್ದಾರೆ, ಇಲ್ಲಿದೆ. ಬೆಳಗಾವಿಯಿಂದ ಬಂದಿದ್ದಾರೆ. ಖಾದಿ ಶರ್ಟ್ಗಳು ತುಂಬಾ ಚೆನ್ನಾಗಿದೆ. ಓಕೆ, ಸ್ವದೇಶಿ ಮೇಳಕ್ಕೆ ಬಂದಿದ್ದಕ್ಕೆ 4 ಶರ್ಟ್ ತಗೊಂಡಿದ್ದೀನಿ ನೋಡ್ರಿ. ಇದೇನಿದೆ? ಹಲ್ಲು ನೋವಿನ ಅದ್ಭುತ ಪರಿಹಾರ. ಹಲ್ಲು ನೋವು ಯಾರೀಗ? ಓಕೆ, ಮೊಣಕಾಲು ನೋವಿಗೆ, ತಲೆ ನೋವಿಗೆ ಹಿಂಗ್ ಮಾಡ್ರಿ. 2 ಕೈ ಉಜ್ಜಿ. ಕೈಯಲ್ಲಿ ಐಟಮ್ ಇದೆ, ಅದಕ್ಕೆ ಇಲ್ಲಿ ಬರೋಲ್ಲ. ಹ್ಯಾಂಡ್ ರಬ್ ಮಾಡಿ ಸ್ಮೆಲ್ ತಗೊಳ್ರಿ. ನನ್ನನ್ನು ನೋಡಿಸಿ, ಈ ಕಡೆ ಉಲ್ಟಾ ತಿರ್ಗಿಸಿ. ಏನ್ ಮಾಡೋದು ಇದು? ತಲೆನೋವು, ಶೀತ, ನೆಗಡಿ, ಕೆಮ್ಮು, ಕಫ, ಡಸ್ಟ್ ಅಲರ್ಜಿ, ಮೈಗ್ರೇನ್, ಹೆಡ್ಏಕ್, ಸೈನಸ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ಬರೀ ವಾಸನೆ ತಗೊಳ್ಳೋದು. ಹೌದಾ? ಸ್ಮೆಲ್ ಇದು ಮಾಡೋದು, ಕೈ ಉಜ್ಜಿ ಮೂಸೋದು ಅಷ್ಟೇ. ಎಲ್ಲಿರೋದು ನಿಮ್ ಬ್ರಾಂಚು? ಹುಬ್ಳಿ. ಆನ್ಲೈನ್ ಇದೆಯಾ? ಆನ್ಲೈನ್ ಕೊರಿಯರ್ ಎಲ್ಲ ಮಾಡ್ತೀರಾ? ಇದು ಹಲ್ಲು ನೋವಿಗೆ 1 ಲೋಟ ನೀರಿಗೆ 1 ಚಿಟಿಕೆ ಹಾಕಿ ಬಾಯಿ ಮುಕ್ಕಳಿಸ್ಬೇಕು. ಗಾರ್ಗಲ್ ಮಾಡಿ ಉಗುಳ್ಬಿಡೋದು. ಈಗ ವೈಟ್ ಹಲ್ಲು ಆಗ್ಲಿಕ್ಕೆ ಎಲ್ಲಾನು ಬರುತ್ತೆ. ಬರೀ ಬಾಯಿ ಮುಕ್ಕಳಿಸೋದ್ರಿಂದ ಹಲ್ಲು ನೋವು, ಹಸುಡು ನೋವು, ಹಲ್ಲ ರಕ್ತ ಬರೋದು, ಹಲ್ಲು ಜುಮ್ ಅನ್ನೋದು, ಹುಳು ಕಲ್ಲಿದ್ರೆ ಹಲ್ಲು ಅಳಿಗಾಡೋದು ಕಡಿಮೆ ಆಗುತ್ತೆ. ಬಾಯಿ ಸ್ಮೆಲ್ ಬರೋದು, ಬಾಯ ಗುಳಿ ಹೇಳೋದು, ಪ್ರತಿಯೊಂದಕ್ಕೂ ರಾಮಬಾಣ. ನಿಮ್ ನಂಬರು ಎಂತದು ಇಲ್ಲ ನೋಡೋದು, ಇದು ನಂಬರ್ ಅಲ್ವಾ? ಕಾಲ್ ಮಾಡಿದ್ರೆ ನೀವು
ಹೇಳಿ. ಇಲ್ಲ ಹೇಳಿ, ಪರವಾಗಿಲ್ಲ ಹೇಳಿ. ಹೇಳಿ ಪರವಾಗಿಲ್ಲ. ಅದ್ರ ಬಗ್ಗೆ ಮಾಹಿತಿ ಕೊಡಿ, ಪರವಾಗಿಲ್ಲ. ಹಾಕ್ರಿ. ಇಲ್ಲ ಹಾಕೊಳ್ಳಿ, ಹಂಗೆ ಮಾತಾಡಿ, ಕೈಲಿ ಹಿಡ್ಕೊಂಡು ಮಾತಾಡಿ. ಯಾವ ಊರಿಂದ ಬಂದಿರೋದು? ನಮಸ್ಕಾರ, ನಾವು ಹುಬ್ಳಿಯಿಂದ ಬಂದಿರೋದು, ವೇದಗಿರಿ ಫಾರ್ಮಾಸ್ಯೂಟಿಕಲ್ ಅಂತ. ನಮ್ ಕಡೆ ಒಂದು ಡ್ರಾಪ್ಸ್ ಇದೆ. ಇದು 1 ಡ್ರಾಪ್ ಕೈಯಲ್ಲಿ ಉಜ್ಜಿ ಸ್ಮೆಲ್ ತಗೊಳ್ಳೋದ್ರಿಂದ ಶೀತ, ಕೆಮ್ಮು, ಕಫ, ತಲೆನೋವು, ಡಸ್ಟ್ ಅಲರ್ಜಿ, ಮೈಗ್ರೇನ್, ಹೆಡ್ಏಕ್, ಸೈನಸ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗುತ್ತೆ. ಆಮೇಲೆ ಒಂದು ಆಯಿಲ್ ಇದೆ, ಇದು ಮಹಾನಾರಾಯಣ ತೈಲ ಅಂತ. ಇದು ನಿಮ್ದು ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವು, ಕುತ್ತಿಗೆ ನೋವು, ಭುಜದ ನೋವು, ಬ್ಯಾಕ್ ಪೇನ್, ಜಾಯಿಂಟ್ ಪೇನ್ ಗೆ ಎಲ್ಲ 10 ವರ್ಷದ ನೋವು ಇದ್ರು 2 ದಿವಸದಲ್ಲಿ ನಿಮ್ಗೆ ನೋವಿಗೆ ಪರಿಹಾರ. ಆಮೇಲೆ ಇದೊಂದು ಪೌಡರ್ ಇದೆ, ದಂತ ಸುರಕ್ಷಾ ಅಂತ. ಇದು ಒಂದೇ ಚಿಟಿಕೆ ನೀರೊಳಗೆ ಹಾಕಿ ಬಾಯಿ ಮುಕ್ಕಳಿಸೋದ್ರಿಂದ ಹಲ್ಲು ನೋವು, ಹಸಡು ನೋವು, ಹಲ್ಲ ರಕ್ತ ಬರೋದು, ಹಲ್ ಜುಮ್ ಜುಮ್ ಅನ್ನೋದು, ಹುಳುಕಲ್ಲಿದ್ರೆ ಹಲ್ಲು ಅಳಗಾಡೋದು, ಬಾಯಿ ಸ್ಮೆಲ್ ಬರೋದು, ಬಾಯಾಗ ಗುಳಿ ಹೇಳೋದು, ಪ್ರತಿಯೊಂದಕ್ಕೂ ರಾಮಣ್ಣ. ಬರೀ 2 ದಿವಸ ಬಾಯಿ ಮುಕ್ಕಳಿಸ್ಬೇಕು. 3ನೇ ದಿವಸಕ್ಕೆ ನಿಮ್ದು ಏನು ಸಮಸ್ಯೆನೇ ಇರಲ್ಲ, ಹಲ್ಲಿಂದು ಬಾಯಿದು. ಅದ್ಭುತ ಪರಿಹಾರ ನೋಡ್ರಿ, ಹಲ್ಲು ನೋವಿಗೆ, ಹಸಡು ನೋವಿಗೆ. ನಿಮ್ಗೆ ಬೇಕಂದ್ರೆ ನಮ್ಗೆ ಆ ನಂಬರ್ಗೆ ಕಾಲ್ ಮಾಡ್ಬೋದು. ಈ ನಂಬರ್ಗೆ ಯಾರಾದ್ರೂ ಇದ್ರೆ ಕೊರಿಯರ್ ಮಾಡಿ ಕಳಿಸ್ತೀವಿ. ಎಲ್ಲಿದ್ರು ಕಳಿಸ್ತೀವಿ. ಎಲ್ಲಿದ್ರು ಕಳಿಸ್ತೀವಿ. ಓಕೆ, ಥ್ಯಾಂಕ್ ಯು. ನಿಮ್ಮ ಹೆಸರು? ರಾಚಪ್ಪ ಅಂತ. ರಾಚಪ್ಪ. ನಿಮ್ದೇ ಓನ್ ಪ್ರಾಡಕ್ಟ್ ಅಲ್ಲ? ಹೌದು. ಓಕೆ, ನೋಡಿ, ಬೇಕಂದ್ರೆ ನೀವು ಆರ್ಡರ್ ಮಾಡ್ಕೋಬಹುದು. ಥ್ಯಾಂಕ್ ಯು. ಇಲ್ಲಿ ಮತ್ತೆ ಡ್ರೆಸ್, ಆಮೇಲೆ ಇಲ್ಲಿ ಸ್ಯಾರಿಗಳು, ಸೀರೆಗಳು, ಸೀರೆಗಳು, ಇಲ್ಲಿ ವೆರೈಟಿ ಬ್ಯಾಗ್ಗಳು. ಎಷ್ಟು ರೇಟ್ ಬ್ಯಾಗು? 400. ಎಲ್ಲರೂ ಒಂದೇ ರೇಟಾ? ಈ ತರ ಎಷ್ಟದು ಫೋಲ್ಡಿಂಗ್ ಆ ಥರ? 40 kg. ಗೊತ್ತಾಯ್ತು ಬಿಡಿ, ಗೊತ್ತಾಯ್ತು. ಅದಕ್ಕೆ ಈ ಪೌಚ್ ಸಿಂಗಲ್ ಆಗಿ ಯೂಸ್ ಮಾಡ್ಬೋದು. ಬ್ಯಾಗ್ ಮೇಲೆ ಬ್ಯಾಗ್ ಇನ್ಸೈಡ್ ಅಟ್ಯಾಚ್ ಮಾಡ್ಬೋದು. ಲೈಟ್ ವೇಟ್ ಇದೆ, ಸೋಪ್, ಪೇಸ್ಟ್, ಬ್ರಷ್, ಕಾಸ್ಮೆಟಿಕ್ಸ್, ಬ್ಯಾಗ್ ಮೇಲೆ ಬ್ಯಾಗ್ ಇನ್ಸೈಡ್ ಅಟ್ಯಾಚ್ ಮಾಡ್ಬೋದು. ಆ ಥರ ಆಚೆ ಒಂದು ಪಾಕೆಟ್ ಬರುತ್ತೆ ಬ್ಯಾಗ್, ಲಾಕ್ ಮಾಡ್ಬೋದು. 2 ಸೈಡ್ ಲಾಕ್ ಮಾಡ್ಬೋದು ಬ್ಯಾಗ್. ನಿಮ್ದೇ ಓನ್ ಬ್ರ್ಯಾಂಡ್ ಇದೆಲ್ಲ? ಆನ್ಲೈನ್ ಎಲ್ಲ ಇದೆಯಾ? ಆನ್ಲೈನ್ ಇಲ್ಲ. ಓಕೆ, ನಿಮ್ದು ಎಲ್ಲಿ ಇರೋದು ಅಂಗಡಿ, ಶಾಪ್? ಲಗೇಜ್ ಇದು ಫುಲ್ ಇದೆ. ಈ ಟೈಪ್ ಆಫ್ ಬ್ಯಾಗ್ ಲಗೇಜ್ ಹಾಫ್ ಇದೆ ಇದು. ಓಕೆ, 400 ಬ್ಯಾಗ್, 2 ಸೈಡ್ ಬ್ಯಾಗ್ ಇನ್ಸೈಡ್ ಪುಷ್ ಮಾಡೋದು ಬ್ಯಾಗ್. ಬ್ಯಾಗ್ ಡಿಸೈನ್ ಚೇಂಜ್ ಆಗುತ್ತೆ. ಬ್ಯಾಗ್ ಸೂಪರ್ ರೀ, ಹೆಂಗೆ ನೋಡಿ. ಬ್ಯಾಗ್ ಓಪನ್ ಆಗಲ್ಲ, ಚೇಂಜ್ ಆಗುತ್ತೆ. ಅದು 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 ಆಚೆ ಬರಲ್ಲ. ಓಕೆ, ಓನ್ಲಿ ಎಷ್ಟೊತ್ತು ಕಾಸ್ಟು? ಕಮ್ಮಿ ಬೀಳುತ್ತಾ? ನೀವು ಮತ್ತೆ ತಿರ್ಗಿ ನೆಕ್ಸ್ಟ್ ಬೇಕಂದ್ರೆ ಆರ್ಡರ್ ಬ್ಯಾಗ್ ಬೇಕಂತ ಹೇಳಿದ್ರೆ ಬ್ಯಾಗ್ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಇದೆ, ಅಡ್ರೆಸ್ ಇದೆ, ಫ್ಯಾಕ್ಟರಿ ಅಡ್ರೆಸ್ ಇದೆ. ಓಕೆ ಓಕೆ. ಬ್ಯಾಗ್ ನೀವು ಕಾಲ್ ಮಾಡಿದ್ರೆ ನಾ ಕೊರಿಯರ್ ಮಾಡ್ತೀರಾ? ಅದನ್ನೇ ನಾವು ಕೇಳಿದ್ವಿ, ಕೊರಿಯರ್ ಇದೆಯಾ ಅಂತ ಕೇಳಿದ್ವಿ. ಕೊರಿಯರ್ ಈಗ ಡೈರೆಕ್ಟ್ ಕಾಂಟ್ಯಾಕ್ಟ್ ನಂಬರ್ ಈಗ ನೋಡಿ, ನಿಖಿಲ್ ಎಂತದು ಏನ್ ಹೆಸರು ಇದೆಯಲ್ಲ, ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡೋದು ಆ ನಂಬರ್. ಅದಕ್ಕೆ ಕೊರಿಯರ್ ಅಲ್ಲಿ ನಿಮ್ಗೆ ಕಳಿಸ್ತೀವಿ. ಟೋಟಲಿ ಕರ್ನಾಟಕ ಆಗಲಿ ಒಂದು 2 ಬ್ಯಾಗ್ ತಗೊಂಡ್ರೆ 75 ರೂಪೀಸ್ ಕೊರಿಯರ್ ಚಾರ್ಜ್. ಕ್ವಾಲಿಟಿ ಚೆನ್ನಾಗಿದೆ, ಅದೇ ನೋಡಿದೆ ಚೆನ್ನಾಗಿದೆ. 20 ವರ್ಷ ಮ್ಯಾನುಫ್ಯಾಕ್ಚರ್ ನಾನು ಮಾರ್ಕೆಟಿಗೆ ಬಂದ್ರೆ 4 ವರ್ಷ ಆಯ್ತು. ತುಂಬಾ ಥ್ಯಾಂಕ್ ಯು. ನಿಮ್ಮ ಹೆಸರು? ಥ್ಯಾಂಕ್ ಯು. ಹೇಗೆ ಡ್ರೆಸ್ ಇಲ್ಲಿ ಏನು ಮನೆ ಐಟಮ್ ಇಲ್ಲಿ ಕೂಡ ಇಲ್ಲಿ ಏನು ಚೇರ್ಗಳು, ಎಲ್ಲಿ ಕಾಲೇಜು ಇದು? ಚಿಕ್ಕಬಳ್ಳಾಪುರ. ಓಕೆ, ಹೊಸದಾಗಿ ಆಗಿದೆ. ಎಷ್ಟು ವರ್ಷ? 2 years. ಓಕೆ, ಅಡ್ಮಿಷನ್ ಓಪನ್ ಆಗಿದೆಯಾ? ಇಂಡಿಗೋ ಆಯ್ತು, ಇಂಡೋ ಗ್ಲೋಬ್ PU ಕಾಲೇಜು ಚಿಕ್ಕಬಳ್ಳಾಪುರ, ಬೆಂಗಳೂರು. ತಲೆನೋವು, ಶೀತಕೋಶ, ತಲೆನೋವು 1 ನಿಮಿಷ, ಅರ್ಧ 1 ನಿಮಿಷ, ಶೀತ ಇದೆ, ಶೀತಕ್ಕೆ ಒಂದ್ಸರಿ ಮುಚ್ಚಿ 2 ಮಿನಿಟ್ ಅಂತ. ತಲೆನೋವು, ಮೈಗ್ರೇನ್, ಸೈನಸ್, ಕಾಫ್, ಕೋಲ್ಡ್, ಹೆಡ್ಏಕ್ ಇದೆ,
ಅಕಸ್ಮಾತ್ ನೆಟ್ಟಾಗಿ ಹೋಗುತ್ತೆ, ಶೀತ ಇರುತ್ತೆ, ಕಾಲ್ ನೋವು ಮುಂದೆ 15 ದಿನಕ್ಕೆ ಹೋಗುತ್ತೆ, ಅಲ್ಲಿ ನೋವು ಯೂಸ್ ಮಾಡ್ಬೇಕು. ಮೊಬೈಲ್ ಸ್ವಿಚ್ ಆಫ್ ಆಗ್ತಾ ಬಂತು ಕೊನೆಯ ಮೂಲಕ. ನೋಡಿ ಇನ್ನು ಕೆಲವೇ ಆಪ್ಗಳಿದಾವೆ ಅಷ್ಟೇ. ಇಲ್ಲೊಂದು ಪುನಃ ಬರೆದು ಅಳಿಸುವ ಪುಸ್ತಕ, ಇದು ಆಲ್ರೆಡಿ ಹೋದ ವರ್ಷ ನೋಡಿದ್ವಿ, ಮತ್ತೆ ತಿರ್ಗಾ ಹೇಗೇನಾದೆ. ಆಮೇಲೆ ಲಾಸ್ಟು ಇದು ಕಂಪ್ಲೀಟು ಚಿತ್ರಣ ಬಂದಿತ್ತು. ನಮ್ಮ RR ಇನ್ಸ್ಟಿಟ್ಯೂಟ್ ಅವರಿದ್ದಾರೆ. ಅಂದರೆ ಸೀರೆಗಳಿದೆ. ಎಲ್ಲ ಕಾಲದಲ್ಲೂ ತಕ್ಷಣ ಬೀಸಿ ನೀರು 24 ಗಂಟೆಗಳಲ್ಲಿ ಲಭ್ಯವಿರುತ್ತದೆ. ಇಲ್ಲೊಂದು ಇನ್ನು ಕೆಲವೇ ನಿಮಿಷಗಳ ಮೊಬೈಲ್ ಸ್ವಿಚ್ ಆಫ್ ಆಗುತ್ತೆ, ಚಾರ್ಜ್ ಬೇರೆ ಇಲ್ಲ. ಇಲ್ಲೊಂದು ಸೀರೆಗಳೆಲ್ಲ ಯಾವ ಥರ ಇದೆ. ಓಕೆ, ಇದು ಬಂದ್ಬಿಟ್ಟು ನಮ್ಮ ದಾಸರಳ್ಳಿ ಕ್ಷೇತ್ರದ ಎಸ್ ಮುನಿರಾಜು ಇವರ ನೇತೃತ್ವದಲ್ಲಿ ಸ್ವದೇಶಿ ಮೇಳ ಸಂಪೂರ್ಣ ಚಿತ್ರಣ ನೋಡಿ. ಇದು ಇಂಡೋರಲ್ಲಿ. ಇನ್ನು ಇಲ್ಲಿ ಬೇರೆ ಇದೆ. ಇದು ಇಲ್ಲಿ ಅಂದರೆ ನೆಕ್ಸ್ಟು ಅಲ್ಲೇನೇನೋ ಇದೆ. ಓಕೆ, ತುಂಬ ಇದೆ ಇನ್ನು ಇಲ್ಲಿ ಕೂಡ. ಓಕೆ, ಇಲ್ಲೆಲ್ಲ ಇದೆ. ಗೋಲ್ಡ್ ಜ್ಯುವೆಲರ್ಸ್, ಆಮೇಲೆ ಇದು ಶಾಪ್ಸ್ ಎಲ್ಲ ಥರದ್ದು ಹಾಕಿದ್ದಾರೆ. ಸ್ವದೇಶಿ ಮೇಳಕ್ಕೆ ಬರ್ಬೋದು, ಆರಾಮಾಗಿ ಬುಕ್ ಸ್ಟಾಲು. ಇಲ್ಲಿ ಕೂಡ ದುಡ್ಡೊಂದು ಚೆನ್ನಾಗಿ ತೊಗೊಂಬಂದರೆ ಒಂದು 10,000 ಇಟ್ಕೊಂಬಂದರೆ ಮನೆಗೆ ಏನೇನು ಬೇಕೋ ಎಲ್ಲ ಚೀಪ್ ಆ್ಯಂಡ್ ಬೆಸ್ಟಾಗಿ ತೊಗೊಂಡೋಗ್ಬೋದು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಡಿಸೈನ್. ನಾನು ಇಲ್ಲೇ ಕಡಿಮೆ ಚಿಕ್ಕದಾಗಿದೆ ಅಂದ್ಕೊಂಡಿಲ್ಲ, ಸಿಕ್ಕಾಪಟ್ಟೆ ದೊಡ್ಡದಿದೆ. ಓಕೆ, ಇದು ಒಂದು ಕರಂಗೊಲಿ ಮಾಲ. ಇಲ್ಲಿ ಸ್ಟೇಷನರಿ, ಸ್ವಾದಿಷ್ಟ ಸಿರಿಧಾನ್ಯ ನಾಡು, ಇಂಗ್ಲೀಷ್ ಇದೆ. ಆಮೇಲೆ ಕಾಫಿ ಇದೆ. ಸೈಡ್ ಪ್ಲೀಸ್. ಸೇರಿದೆ. ಇಲ್ಲಿಂದ ಎಕ್ಸಿಟ್ ಆಗೋಣ, ನೋಡೋಣ ಏನಿದೆ ಅಂತ. ನಮ್ಮ ಏರಿಯಾದಲ್ಲಿ NMS ಅವ್ರದ್ದು ಒಂದು ಕಾಲ್ ಮಾಡೋರು ನೋಡಿ, ಸ್ಕೂಲ್ನವ್ರದ್ದು ಅಡ್ಮಿಷನ್ ಮಾಡ್ತಿದ್ದಾರೆ, ಮಾಡಿಸ್ಬೋದು. ಟೀಚರ್ಸ್ ಎಲ್ಲ ಇದ್ದಾರೆ. ಇದೆಲ್ಲ ಇನ್ನೂ ಒಂದು ಲೈನ್ ಇದೆ. ಇಲ್ಲಿ ಸೈಕಲ್ದು ಇದೆ, ಇದು ಇದು ಮಗ್ಗ ಇದೆ. ನಾವೇ ಮಗ್ಗ ಇರೋದ್ರಿಂದ ನಮ್ದೊಂದು ಆರ್ಟಿಫಿಷಿಯಲ್ ಮಗ್ಗ ಮಾಡಿದ್ದಾರೆ. ದಾಬಿ ಇದೆ, ರೀಡಿ ಇದೆ, ನೇಯ್ತಾ ಇದ್ದಾರೆ. ನಾವು ನೇಯ್ಕರ್ರು. ಇಲ್ಲಿ ಸಸಿಗಳಿದೆ, ಒಳ್ಳೊಳ್ಳೆ ಪ್ಲಾಸ್ಟಿಕ್ ಐಟಮ್ಸ್ ಇದೆ. ಆಮೇಲೆ ಜ್ಯುವೆಲ್ಸ್ ಇದೆ. ಆಮೇಲೆ ಇಲ್ಲಿ ಬೆಲ್ಟ್ಸು, ಕಂಬಳಿ ಇದೆ ನೋಡಿ, ಸಿದ್ದರಾಮಯ್ಯನವರ ಕಂಬಳಿ. ಗುರುಬರ ಕಂಬಳಿ ಎಷ್ಟು ಬೆಚ್ಚಗಿರುತ್ತೆ ಚಳಿಗೆ ಅಂದರೆ, ಆ ಕಂಬಳಿ ಅಷ್ಟು ಸುಖ ಬೇರೆ ಯಾವುದಿಲ್ಲ. ಇದರಿಂದ ಬಂದರೆ ಮುಗೀತು. ಲಾಸ್ಟ್ ಫೈನಲ್ ಎಕ್ಸಿಟ್ ಪ್ರಾಕೃತಿಕ ಪೇಂಟ್ ಅಂತೆ. ಆಯಿಲ್ ಎಣ್ಣೆ ಇದೆ, ಆಮೇಲೆ ಇದಿದೆ. ಇಲ್ಲಿಂದ ಸೈಕಲ್ ಶಾಪ್ ಲಾಸ್ಟ್ ಎಕ್ಸಿಟ್ ಆದರೆ ಹೇಗೆ ನಾವು ಇಲ್ಲಿ ಬರ್ತೀವಿ. ರಂಗೋಲಿದೆಲ್ಲ ಇದೆ ನೋಡಿ ಕೊನೆಯಾಗಿ. ಇದು ಮಕ್ಕಳ ಆಟ ಆಡ್ಲಿಕ್ಕೆ ಜಾಗ ಇದೆ. ಕುರುಕು ತಿಂಡಿ ತಿನ್ನಲಿಕ್ಕೆ ಇದಿದೆ. ಸ್ವದೇಶಿ ಮೇಳದಲ್ಲಿ ಪರ್ಚೇಸ್ ಮಾಡಿಕೊಂಡು ಆರಾಮಾಗಿ ಹೋಟೆಲ್ಸ್, ರುಚಿಯಾದ ಹೋಟೆಲ್ಸ್ಗಳು ಇಟ್ಟಿದ್ದಾರೆ. ಬಂದು ನೀವು ಊಟ ಮಾಡ್ಕೊಂಡು ಹೋಗ್ಬೋದು. ಏನು ಯಾವ ರೀತಿ ಬೇಕು ನೋಡಿ, ಅದಕ್ಕೆ ಸ್ಟಾಲ್ಗಳು ಹಾಕಿದ್ದಾರೆ. ಚೆನ್ನಾಗಿ ಮೇಯ್ಬೋದು. ಇಲ್ಲಿ ಬಂದು ಎಲ್ಲರ ದೋಸೆಯಿಂದ ಹಿಡಿದು ಎಲ್ಲ ಥರದ ಮಕ್ಕಳು ಆಟ ಆಡಲಿಕ್ಕೆ ಎಲ್ಲದಕ್ಕೂ ಜಾಗ ಇದೆ. ನಮ್ಮ ಸ್ವದೇಶಿ ಮೇಳದ್ದು ಇನಾಗ್ರೇಷನ್ ಮಾಡಿದ್ರಲ್ಲ, ಅಲ್ಲಿ ಫಂಕ್ಷನ್ ಮಾಡಿದ್ರು. ಮುಗಿತಾ ಬಂತು ಇನ್ನೇನು ಸ್ವದೇಶಿ ಮೇಳ. ಎಲ್ಲರಿಗೂ ಥ್ಯಾಂಕ್ ಯು. ಸಿಗೋಣ ಇನ್ನೊಂದು ಯಾವುದಾದ್ರೂ ಈ ಥರದ್ದು ಒಳ್ಳೆ
ನಮ್ಮ ಏರಿಯಾದಲ್ಲಿ ಆದರೆ ರಂಗೋಲಿ ಸ್ಪರ್ಧೆ ಕೂಡ ಮಾಡಿದ್ದಾರೆ ನೋಡಿ. ಓಕೆ, ಥ್ಯಾಂಕ್ ಯು ನಿಮ್ಮ ಪ್ರೀತಿಯ ಹುಡುಗ ರವಿ ಬೆಳಕು. ಓಕೆ, ಯೂಟ್ಯೂಬ್ ಚಾನಲಲ್ಲಿ ಫಾಲೋ ಮಾಡಿ, ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ಓಕೆ, ಸ್ವದೇಶಿ ಮೇಳಕ್ಕೆ ಎಂಡ್.